ನನ್ನ ಕೈಯೇ ನಿರ್ಮಿಸಿತು. ಹೌದು, ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು. ನಾನು ಕಟಾಕ್ಷಿಸುವವನು ಎಂಥವನೆಂದರೆ ದೀನನು, ಮನಮುರಿದವನು, ನನ್ನ ಮಾತಿಗೆ ಭಯಪಡುವವನು. ಹಲ್ಲೆಲೂಯಾ. ಹಲ್ಲೆಲೂಯಾ ಹೇಳ್ಬೋದಲ್ಲ? ಹಲ್ಲೆಲೂಯಾ. ಕಳೆದ ನೈಟ್ ಪ್ರಾರ್ಥನೆ ಭಾಳ ಬೇಸತ್ತು. ಕೆಲವರು ಹೇಳ್ತಾರೆ ಗೊತ್ತಿಲ್ಲ ಏನು ಅಂತ. ಏನಲ್ಲಿ ಪರಿಶುದ್ಧಾತ್ಮನ ಕರೆಲ್ಲ ಕೊಡಬೇಕು. ಪ್ರತಿ ಪ್ರಾರ್ಥನೆ ಪವಿತ್ರಾತ್ಮನ ಕಂಟ್ರೋಲೆಲ್ಲ ಬಿಟ್ಕೊಡ್ಬೇಕು ನಾವು. ಹಲ್ಲೆಲೂಯಾ. ಸೊ ಅದರಿಂದ ಈ ರಾತ್ರಿ ಕೂಡ ನಾವು ಬಂದಿದ್ದೇವೆ ದೇವರ ಸಮ್ಮುಖದಲ್ಲಿ. ನನಗೇನು ಕಲಿಸ್ತೀಯ ದೇವ್ರೆ? ಹಲ್ಲೆಲೂಯಾ. ರೈಟ್. ವಚನ ಹೇಳ್ತದೆ, ಕರ್ತನು ಈ ರೀತಿ ಹೇಳ್ತಾನೆ, ನಾನು ಕಟಾಕ್ಷಿಸುವವನು ಎಂಥವನೆಂದರೆ. ಹಲ್ಲೆಲೂಯಾ. ಕಟಾಕ್ಷ ಅಂದರೆ ಏನು? ಕಟಾಕ್ಷ ಅಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅನೇಕ ಅರ್ಥಗಳನ್ನಲ್ಲಿ ನೋಡ್ತೇನೆ. ಅಲ್ಲೇ ನಾನು ಒಂದು ವ್ಯಾಖ್ಯೆ ನಾನೇನು ಮಾಡ್ತೀನಿ ಅಂದರೆ, ಕಟಾಕ್ಷ ಅಂದರೆ ಎಲ್ಲರಿಗೂ ದೊರಕುವಂಥದ್ದಲ್ಲ, ಅದು ಎಲ್ಲರಿಗೂ ಸಿಗುವಂಥದ್ದಲ್ಲ, ಅದು ಕೆಲವರಿಗೆ ಮಾತ್ರ ಸಿಗೋದು ಕಟಾಕ್ಷ. ಬೈಬಲಲ್ಲೂ ಕೂಡ ಎಲ್ಲರಿಗೂ ಸಿಗಲಿಲ್ಲ ಕಟಾಕ್ಷ ಅನ್ನೋದು, ಅಥವಾ ದೇವರ ಒಂದು ದಯೆ. ಹಲ್ಲೆಲೂಯಾ. ಎಲ್ಲರಿಗೂ ದೊರಕುವುದಲ್ಲ, ಅದು ಕೆಲವರಿಗೆ ಮಾತ್ರವೇ. ಕಟಾಕ್ಷ ಅಂದರೆ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಗೊತ್ತಾ? ನೀನು ಕೇಳದೇ ಇರುವಂಥದ್ದನ್ನು ಕೇಳೋದು ಬೇರೆ, ಕೇಳದೇ ಇರೋದನ್ನು ಪಡ್ಕೊಳ್ಳೋದೇ ಕಟಾಕ್ಷ. ನಾನು ಅದನ್ನು ಅರ್ಥ ಮಾಡ್ಕೊಂಡ್ರೆ. ಹಲ್ಲೆಲೂಯಾ. ಬೇರೆ ಯಾರಿಗೂ ಸಿಗದೇ ಇರೋದು ನಿನಗೆ ಸಿಗುತ್ತಲ್ಲ, ಅದೇ ಕಟಾಕ್ಷ ಅಂತ ಹೇಳಿದ್ರೆ. ಆಮೇಲೆ ಹಲ್ಲೆಲೂಯಾ. ಬೈಬಲಲ್ಲೂ ಕೂಡ ಕೆಲವರಿದ್ದಾರೆ ದೇವರ ಕಟಾಕ್ಷಕ್ಕೆ ಒಳಗಾದಂಥವ್ರು, ದೇವರು ಕಟಾಕ್ಷಿಸಿದಂಥ ವ್ಯಕ್ತಿಗಳಿದ್ದಾರೆ. ಹಲ್ಲೆಲೂಯಾ. ಹಾಗಿದ್ರೆ ಆ ಒಂದು ಕಟಾಕ್ಷ, ದೇವರು ನಮ್ಮನ್ನು ಕಟಾಕ್ಷಿಸಬೇಕು ಅಂದರೆ ನಾವು ಏನು ಮಾಡಬೇಕು, ಎಂಥವರಾಗಿರಬೇಕು ಅನ್ನೋದು ಭಾಳ ಮುಖ್ಯ. ದೇವರು ನಾನು ಕಟಾಕ್ಷಿಸುವವನು ಎಂಥವನೆಂದರೆ ಅದು ಎಲ್ರಿಗೂ ಅಲ್ಲ, ಕೆಲವರು ಮಾತ್ರ. ಅವನೇನಾಗಿರ್ಬೇಕು ಅಂತ ದೇವರು ಹೇಳ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನು ಬೇರೆ ಈ ಜಗತ್ತಿನಲ್ಲಿ, ನಿನ್ನ ಊರಲ್ಲಿ, ನಿನ್ನ ಸುತ್ತಮುತ್ತ ಇರೋ ಯಾರಿಗೂ ಸಿಗದೇ ಇರೋದು ನಿನಗೆ ಸಿಗಬೇಕು ಅಂದರೆ ಅದು ದೇವರಿಂದ ಮಾತ್ರ ಸಿಗೋಕ್ಕೆ ಸಾಧ್ಯ. ಯಾರಿಂದ? ದೇವರಿಂದ ಮಾತ್ರ ಸಿಗೋಕ್ಕೆ ಸಾಧ್ಯ. ಹಾಗಿದ್ರೆ ನೀವು ಎಲ್ಲರಂತೆ ನೀವು ಇರಬೇಕಾ, ವ್ಯತ್ಯಾಸವಾಗಿರ್ಬೇಕಾ? ಎಲ್ಲರೂ ಆದಂತೆ ಆಗಬೇಕಾ? ನಿಮಗೆ ಬೇರೆ ದೇವರು ವಿಶೇಷವಾದದ್ದು ಕೊಡಬೇಕಾ? ದೇವರು ವಿಶೇಷವಾದ ಕಾರ್ಯಗಳನ್ನು ದೇವರು ಕೆಲವರಿಗೆ ಮಾತ್ರ ಮಾಡ್ತಾನೆ. ದೇವರು ತನ್ನ ಕಟಾಕ್ಷವನ್ನು ಕೆಲವರಿಗೆ ಮಾತ್ರ ಮಾಡಿ, ಆ ಕೆಲವರು ನಾವಾಗಿರಬೇಕು. ಆಮೇಲೆ ಹಲ್ಲೆಲೂಯಾ. ಎಷ್ಟೋ ಜನ ಬಂದರೂ ಕೂಡ ಬೈಬಲಲ್ಲಿ ಬಂದ ತೋರಿಸ್ತೇನೆ ನೋಡ್ರಿ. ಆ ದೇವರು ಕಟಾಕ್ಷಿಸುವವನು ಎಂಥವನೆಂದರೆ ಅವನು ಒಂದಾಗಿ ದೀನನು. ಎಲ್ಲರೂ ಹೇಳ್ರಿ, ದೀನನು, ತಗ್ಗಿಸಿಕೊಳ್ಳುವಂಥವನು. ದೇವರು ಒಂದು ತಗ್ಗಿ ನಡೆಯುವಂಥವನಾಗಿರ್ಬೇಕು ಪ್ರತಿ ಮನುಷ್ಯನು. ದೇವರಿಗೆ ಅಧೀನನಾಗುವವನಾಗಿರ್ಬೇಕು ಒಬ್ಬ ಮನುಷ್ಯ. ಹಲ್ಲೆಲೂಯಾ. ದೇವರು ಯಾರನ್ನ ಕಟಾಕ್ಷಿಸ್ತಾನೆ ಅವನು ತಗ್ಗಿಸಿಕೊಳ್ಳುವಂಥ ಮನಸ್ಸುಳ್ಳ ವ್ಯಕ್ತಿಯಾಗಿರಬೇಕು. ಇವತ್ತಿನ ದಿನಗಳಲ್ಲಿ ಅನೇಕರಲ್ಲಿ ಈ ಒಂದು ಗುಣ, ಶ್ರೇಷ್ಠವಾದ ಗುಣ ಕಾಣ್ತಾ ಇಲ್ಲ. ತಗ್ಗಿಸ್ಕೊಳ್ಳೋದ್ರೆ ಕೆಲವರು ಇಷ್ಟ ಇಲ್ಲ, ದೀನತೆ ಅಂದ್ರೆ ಇಷ್ಟ ಇಲ್ಲ, ತಗ್ಗಿ ಬಾಳೋದು ಇಷ್ಟ ಇಲ್ಲ, ಸಹಿಸ್ಕೊಳ್ಳೋದು ಕೆಲವರು ಇಷ್ಟ ಇಲ್ಲ. ಹಲ್ಲೆಲೂಯಾ. ಆದರೆ ದೇವರು ಎಲ್ಲವನ್ನ ಗಮನಿಸುವ ದೇವರು ಎಲ್ಲರನ್ನೂ ಕಟಾಕ್ಷಿಸದೆ ದೀನ ಮನಸ್ಸುಳ್ಳವರನ್ನ, ತಗ್ಗಿ ಬಾಳುವಂಥವರನ್ನ, ಸಹಿಸಿಕೊಂಡು ಬಾಳುವಂಥವರನ್ನ ದೇವರು ಕಟಾಕ್ಷಿಸುವ ದೇವರಾಗಿದ್ದ. ಹಲ್ಲೆಲೂಯಾ. ಹಲ್ಲೆಲೂಯಾ. ಬೈಬಲ್ನಲ್ಲಿ ಒಂದು ನಮ್ಮೆಲ್ಲರೂ ಬಹಳ ಪರಿಚಯ ಒಂದು ಸ್ತ್ರೀ ಅಂದರೆ ರೂತಳು. ಕೇಳಿದ್ರಲ್ವಾ? ರೂತಳ ಬಗ್ಗೆ ಓದಿದ್ದೇವೆ, ಕೇಳಿದ್ದೇವೆ. ಅದ್ಭುತವಾದ ಒಂದು ಸ್ತ್ರೀ, ಅದ್ಭುತವಾದ ಒಂದು ಸಾಕ್ಷಿ, ಅದ್ಭುತವಾದ ಒಂದು ಪುಸ್ತಕ ರೂತಳ ಪುಸ್ತಕ. ತೆಗೆದು ರೂತಳ ಪುಸ್ತಕ 2ನೇ ಅಧ್ಯಾಯಕ್ಕೆ ಬನ್ನಿರಿ. ರೂತಳ ಪುಸ್ತಕದ 2ನೇ ಅಧ್ಯಾಯಕ್ಕೆ ನೀವು ಬಂದರೆ ಅನೇಕ ಬಾರಿ ನೀವೆಲ್ಲರೂ ಓದಿರುವಂಥ ಪುಸ್ತಕ. ಆದರೆ ರೂತಳ ವಿಷಯದಲ್ಲಿ ಬಹಳ ಅದ್ಭುತವಾದ ಕೆಲವೊಂದು ಮಾತುಗಳಲ್ಲಿ ಬರೆಯಲ್ಪಟ್ಟಿದೆ. ಸ್ತೋತ್ರ. ನೋಡ್ರಿ 4ನೇ ವಚನವನ್ನು ನೋಡ್ರಿ, ಓದಿ 4ನೇ ವಚನ. ಹಲ್ಲೆಲೂಯಾ. ಹಲ್ಲೆಲೂಯಾ. 10ನೇ ವಚನ ಓದಿ. 10ನೇ ವಚನ ಬನ್ನಿ. ರೂತಳು ಪರದೇಶಿಯಾದ ನನ್ನಲ್ಲಿ
ಇಷ್ಟು ಕಟಾಕ್ಷ ಬೇಕೆ ಅಂತ ಕೇಳ್ತಿದ್ದಾಳೆ ಆಕೆ. ರೂತಳು ಬೋವಜನಿಗೆ ಮಾತು ಕೇಳ್ತಿದ್ದಾಳೆ, ಪರದೇಶಿಯಾದ ನನ್ನಲ್ಲಿ ನನ್ನ ಮೇಲೆ ಇಷ್ಟೊಂದು ಕಟಾಕ್ಷ ಹಾಕಿರ್ತಿದ್ಯಪ್ಪ ಬೋವಜನೆ. ಅಲ್ಲೇಲೂಯಾ. ಬೇರೆ ಯಾರಿಗೂ ದೊರಕದೊಂದು ಕಟಾಕ್ಷ ಅಲ್ಲಿ ಬಹಳ ಜನ ಕೆಲಸ ಮಾಡ್ತಿದ್ದಾರೆ, ಬಹಳ ಜನ ಸ್ತ್ರೀಯರಿದ್ದಾರೆ. ಆದರೆ ಪರದೇಶಸ್ಥಳು ಗುರುತು ಪರಿಚಯದಂಥ ಒಂದು ಸ್ಥಳದಲ್ಲಿ, ಸಂಬಂಧಿಕರು ಇಲ್ಲದಿರುವಂಥ ಒಂದು ಸ್ಥಳದಲ್ಲಿ ಈಗ ಆಕೆ ಇದ್ದಾಳೆ. ಆಕೆಯ ಮೇಲೆ ಬೋವಜನಿಗೆ ಕಟಾಕ್ಷ ಉಂಟಾಯ್ತಂತೆ. ಆಕೆ ಕೇಳ್ತಾಳೆ, ನಾನು ಪರದೇಶದವಳಪ್ಪ, ನಿನ್ನ ಸ್ವಂತ ಬಂಧುನಲ್ಲ ಬಳಗನಲ್ಲ, ನಾನು ಸ್ವಂತ ಊರಲ್ಲ, ಗುರುತು ಪರಿಚಯ ಇಲ್ಲ, ಆದರೆ ನನ್ನ ಮೇಲೆಗಿಂತ ಕಟಾಕ್ಷ ಉಂಟು ನಿನಗೆ. ಬೋವಜನಿ ಗೊತ್ತು, ಈಕೆ ನವೋಮಿ ಸಂಗಡ ಬಂದಂಥ ಆಕೆಯ ಸೊಸೆಯಾಗಿದ್ದಾಳೆ, ಆಕೆಗೆ ಗಂಡ ತೀರೋಗಿದ್ದಾನೆ. ಈ ರೂತೊಳಲ್ಲಿರುವಂಥ ಕೆಲವು ಶ್ರೇಷ್ಠ ಗುಣಗಳಿದೆಯಲ್ಲ, ಆ ಗುಣಗಳನ್ನು ನಾವು ಇದ್ದರೆ ಮಾತ್ರವೇ ರೂತಳು ಏನೆಲ್ಲ ಹೊಂದಿಕೊಂಡ್ಲು ಆ ಎಲ್ಲ ಆಶೀರ್ವಾದ ನಮಗೂ ಕೊಡದೆ ಕೊಡೋ ಶಕ್ತ ಆಗಿದ್ದಾನೆ. ಅಲ್ಲೇಲೂಯಾ. ನೋಡ್ರಿ ರೂತಳು ಅವಳ ಬಗ್ಗೆ ನೋಡಿ, ರೈತ ವಚನ ಓದ್ತೀನಿ ನೋಡ್ರಿ. ಬೋವಜನು ಕೊಯ್ಯುವವರ ಮೇಲಿರುವ ತನ್ನ ಸೇವಕನನ್ನು ಇವಳು ಯಾರು ಹುಡುಗಿ ಎಂದು ಕೇಳಿದ್ದಕ್ಕೆ ಅವನು, ನವೋಮಿ ಸಂಗಡ ಬಂದ ಮೋವಾಬ್ ಸ್ತ್ರೀಯು, ಇವಳು ಕೊಯ್ಯುವವರ ಹಿಂದಿನಿಂದ ಸಿವುಡುಗಳ ಮಧ್ಯದಲ್ಲಿ ಹಕ್ಕಲಾಯ್ದುಕೊಳ್ಳುವ ಹಾಗೆ ತನಗೆ ಅಪ್ಪಣೆಯಾಗಬೇಕೆಂದು ಕೇಳಿಕೊಂಡಳು. ಈಕೆಯು ಮನೆಯಲ್ಲಿ ಹೆಚ್ಚಾಗಿ ಕಾಲ ಕಳೆಯಲಿಲ್ಲ, ಬೆಳಿಗ್ಗೆ ಬಂದವಳು ಇನ್ನೂ ಇಲ್ಲಿಯೇ ಇದ್ದಾಳೆ ಅಂದನು. ಶ್ರಮಜೀವಿ ರೂತಳು ಯಾರು? ಮನೇಲಿ ಕೂತ್ಕೊಂಡು ಟಿವಿ ನೋಡ್ಕೊತಿರ್ಲಿಲ್ಲ, ಸೀರಿಯಲ್ ನೋಡ್ಕೊತಿರ್ಲಿಲ್ಲ. ಮನೇಲಿ ಕೂತ್ಕೊಂಡು ರೀಲ್ಸ್ ನೋಡ್ಕೊಂಡು ಕೂತ್ಕೊಳ್ಳೋ ವ್ಯಕ್ತಿ ಅಲ್ಲ. ಅವಾಗ ಮೊಬೈಲ್ ಇಲ್ಲದೇ ಇರ್ಬೋದು, ಇವಾಗ ಇದೆಯಲ್ಲ ಅಲ್ವಾ. ಮನೆಯಲ್ಲಿ ಸಮಯವನ್ನು ವ್ಯರ್ಥವಾಗಿ ಕಳೆಯುವಂಥ ಸ್ತ್ರೀ ಅಲ್ಲ. ಬೆಳಿಗ್ಗೆ ಹೋದರೆ ಸಂಜೆವರೆಗೂ ಪ್ರಯಾಸ ಪಡುವಂಥದ್ದು ಹೆಣ್ಮಗಳ. ಅಲ್ಲೇಲೂಯಾ. ಹಾಗೆ ಅಕ್ಕಲಾಯ್ದು ಗೊತ್ತು ನಿಮಗೆ. ನಮ್ಮ ಕಡೆ ನಮ್ಮ ಈ ಭತ್ತ ಬೆಳೆ ಸೀಮೆನಲ್ಲಿ ನಾವು ಕೂಡ ಚಿಕ್ಕ ವಯಸ್ಸಲ್ಲಿ ಅಕ್ಕಲಾಯ್ತಾ ಇದ್ವಿ. ನಾವು ನಂಜನಗೂಡಲ್ಲಿ ಭತ್ತ ಕೊಯ್ಲು ಟೈಮಲ್ಲಿ ಹೋದರೆ, ನಮ್ಮ ಅಜ್ಜಿ ಮನೆಗೆ ಹೋದರೆ ನಾವು ಕೂಡ ಅಕ್ಕಲಾಯ್ದು ಅಭ್ಯಾಸ ಇದೆ. ಅಕ್ಕಲನ್ನು ಅದು ಸೇರಿಸ್ಕೊಂಡು ಕೂಡಿಸ್ಕೊಂಡು ಅದನ್ನು ಬಡಿದು ಒಂದು ಸೇರು ಭತ್ತ ಅಂತ ತಗೊಂಡು ಅಂಗಡಿ ಕೊಟ್ಬಿಟ್ಟು ತಿಂಡಿದಾಗ ತಿಂತಾ ಇದ್ವಿ ನಾವು. ಅದು ನಮಗೆಲ್ಲ ನೆನಪಿದೆ ಆ ದಿನಗಳಲ್ಲಿ. ಈ ರೂತಳು ಕೂಡ ಅಕ್ಕಲಾಯ್ದು ಆಕೆ ಸಂಜೆವರೆಗೂ ಕಷ್ಟಪಟ್ಟು ಅಕ್ಕಲಾದ್ಕೊಂಡಾಗಿ ಜೀವನವನ್ನು ಮಾಡ್ತಾ ಇರ್ತಾಳೆ. ನೋಡ್ರಿ ಈಕೆಯು ಮನೆಯಲ್ಲಿ ಹೆಚ್ಚಾಗಿ ಕಾಲ ಕಳೆಯಲಿಲ್ಲ, ಬೆಳಿಗ್ಗೆ ಬಂದವಳು ಇನ್ನೂ ಇಲ್ಲಿಯೇ ಇದ್ದಾಳೆ ಎಂದು. ಆಗ ಬೋವಜನು ರೂತಳಿಗೆ, ನನ್ನ ಮಗಳೇ ಕೇಳು, ನನ್ನ ಹೊಲವನ್ನು ಬಿಟ್ಟು ಬೇರೆಯವರ ಹೊಲಕ್ಕೆ ಹೋಗಬೇಡ. ನನ್ನ ಹೆಣ್ಣಾಳುಗಳ ಜೊತೆಯಲ್ಲೇ ಇದ್ದುಕೊಂಡು ನನ್ನ ಆಳುಗಳು ಕೊಯ್ಯುವುದಕ್ಕೋಸ್ಕರ ಯಾವ ಹೊಲಕ್ಕೆ ಹೋಗುತ್ತಾರೋ ಆ ಹೊಲಕ್ಕೆ ನೀನು ಹೋಗು. ನಿನ್ನನ್ನು ಯಾರೂ ಮುಟ್ಟಬಾರದೆಂದು ನನ್ನ ಸೇವಕರಿಗೆ ಅಪ್ಪಣೆ ಕೊಟ್ಟಿದ್ದೇನೆ. ಅಲ್ಲೇಲೂಯಾ. ಯಾಕಿದು ಕಟಾಕ್ಷ ಅಂದರೆ, ನಿನ್ಮೇಲೆ ನಿನ್ನನ್ನು ಯಾರು ಮುಟ್ಟಬಾರದು, ಯಾರು ಎದುರಿಸಬಾರ್ದು, ನಿನಗೆ ಯಾರು ತೊಂದರೆ ಕೊಡಬಾರ್ದು ನಾನು ಆಜ್ಞಾಪಿಸ್ತೇನೆ. ಅಲ್ಲೇಲೂಯಾ. ನಿನ್ನಲ್ಲಿ ಪ್ರಯಾಸ ಇದ್ದರೆ, ನಿನ್ನಲ್ಲಿ ದೀನತೆ ಇದ್ದರೆ, ತಗ್ಗಿಸಿಕೊಂಡು ನಿನ್ನ ಕೊಟ್ಟ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡದಾದ ಕೆಲಸವನ್ನು ಮಾಡೋದಾದರೆ, ಅಲ್ಲೇಲೂಯಾ, ದೇವರು ನಿನ್ನನ್ನು ಕಟಾಕ್ಷಿಸುವ ದೇವರಾಗಿದ್ದಾನೆ. ಅದು ಚಿಕ್ಕ ಕೆಲಸವೋ ದೊಡ್ಡ ಕೆಲಸವೋ, ಅದು ಯಾವುದೇ ಕೆಲಸವಾಗಲಿ ಪ್ರಾಮಾಣಿಕೆಯಿಂದ ಪ್ರಯಾಸಪಟ್ಟ ಕೆಲಸವನ್ನು ನೀನು ಮಾಡಿದ್ರೆ, ನಿನ್ನ ಕೊಡಲ್ಪಟ್ಟಂಥ ಕೆಲಸವನ್ನು ನಂಬಿಗಸ್ತಿಕೆಯಿಂದ ನೀನು ಮಾಡಿದ್ರೆ ದೇವರು ನಿನ್ನ ಕಟಾಕ್ಷವನ್ನು ಹೊಂದಿಕೊಳ್ತೇನೆ. ಅಲ್ಲೇಲೂಯಾ. ಬೋವಜನಿಂದ ರೂತಳಿಗೆ ಹೆಂಗೆ ಕಟಾಕ್ಷವನ್ನು ದೊರಕಿತೋ, ದಯೆ ದೊರಕಿತೋ, ಹಾಗೆಯೇ ದೇವರ ಮಕ್ಕಳಾದ ನಮ್ಮನ್ನು ದೇವರು ದೀನತೆಯಿಂದ ನಿಲ್ಲಿರುವುದಾದರೆ ನಿನ್ನ ಕೆಲಸದಲ್ಲಿ, ನಿನ್ನ ಸೇವೆಯಲ್ಲಿ. ಅಲ್ಲೇಲೂಯಾ. ನೋಡ್ರಿ, ರೂತಳು ತನ್ನ ಅತ್ತೆ ವಿಷಯದಲ್ಲಿದ್ದಂಥ ಒಂದು ಪ್ರೀತಿ ಇದೆಯಲ್ಲ, ಅತ್ತೆ ಜೊತೆ ಜಗಳ ಮಾಡ್ಕೊಳ್ಳಿ. ಇವತ್ತು ಎಷ್ಟೋ ವಿಶ್ವಾಸಗಳ ಮನೆಗಳಲ್ಲಿ ಜಗಳ ಅಂದರೆ ಸಂತೋಷಕ್ಕಿಂತ ಹೆಚ್ಚಾಗಿ ಜಗಳನೇ ಜಾಸ್ತಿ ಇದೆ. ಅನೇಕ ದೇವರ ಮಕ್ಕಳ ಮನೆಗಳಲ್ಲಿ ಜಗಳ ಅನ್ನೋದು ಸಾಧಾರಣ ಆಗಿಬಿಟ್ಟಿದೆ. ನಾವೆಲ್ಲ ಗೊತ್ತಾ, ಯಾರ ಮನೆಯಲ್ಲಿಲ್ಲ ದಯವಿಟ್ಟು ಮಾತಾಡಬೇಡ್ರಿ. ನಿಮ್ಮ ಪ್ರಾರ್ಥನೆ ಏನಾಗಿರ್ಬೇಕು ಗೊತ್ತಾ, ನನ್ನ ಮನೆಯಲ್ಲಿ ಜಗಳದ ಆತ್ಮ ಇರಬಾರ್ದು ಅನ್ನೋದು ನಿಮ್ಮ ಪ್ರಾರ್ಥನೆ ಆಗಿರಬೇಕು. ನಮ್ಮಲ್ಲಿ ಅನೇಕ ಸಲ ನಮ್ಮ ವೀಕ್ ಮೈಂಡ್ ಏನು ಗೊತ್ತಾ, ಎಲ್ಲರ ಮನೆ ಇದ್ದಾಗ ಇಲ್ಲ 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 ಎಲ್ಲರ ಮನೆ ಇದ್ದಾಗ ನಿನ್ನ ಮನೇಲಿ ಇರ್ಕೂಡ್ದು. ಅಲ್ಲೇಲೂಯಾ. ಇದನ್ನ ಅರ್ಥ ಮಾಡ್ಕೊಳ್ರಿ. ನಿನ್ನ ಪ್ರಾರ್ಥನೆ ಏನಾಗಿರ್ಬೇಕು ಗೊತ್ತಾ, ನನ್ನ ಮನೆಯಲ್ಲಿ ಜಗಳದ ಆತ್ಮ ಇರಬಾರ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡ್ರಿ,
ಈ ಬೋವಜನಿಗೂ ಅಲ್ಲಿ ಕೆಲಸ ಮಾಡುವಂಥ ಒಂದು ಬಾಂಧವ್ಯ ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ಹೋದ್ರೆ ನೀವು 4 ವಚನ. ಆಗ ಬೋವಜನು ಬೆತ್ಲೆಹೇಮಿನಿಂದ ಹೊಲಕ್ಕೆ ಬಂದು ಕೊಯ್ಯುವವರಿಗೆ ಏನಂತ ಹೇಳ್ತಾನೆ, ಕೆಲಸ ಮಾಡುವಂಥವ್ರಿಗೆ ಬೋವಜನ ಆಶೀರ್ವಾದ ಇರು ಗೊತ್ತಾ, ಯೆಹೋವನು ನಿಮ್ಮ ಸಂಗಡ ಇರಲಿ. ಹಲ್ಲೆಲೂಯಾ. ಇವತ್ತು ಯಜಮಾನರಿಗೆ ಹೇಳ್ತಾರಾ, ಇವತ್ತು ಓನರ್ಗಳಿಗೆ ಹೇಳ್ತಾರಾ, ದೇವ್ರ ನಿಮ್ಮ ಜೊತೆ ಇರಲಿ ಅಂತ ಹೇಳ್ತಾರಾ? ಓ ಮಾಡ್ರಮ್ಮ ಕೆಲಸ, ಬೇಗ ಬೇಗ ಮಾಡ್ರಮ್ಮ, ಕೆಲಸ ತಗೊಳಕ್ಕೆ ನೋಡ್ತಾರೆ ಅಲ್ಲ, ಅದನ್ನ ಏನೈತೆ ಅಂತ ಕೇಳಲ್ಲ, ಆಶೀರ್ವಾದ ಮಾಡಲ್ಲ. ಅವಾಗ ಅವತ್ತಿನ ದಿನದಲ್ಲಿ ಬಾಂಧವ್ಯ ಚೆನ್ನಾಗಿತ್ತು ನೋಡ್ರಿ. ಆ ಜನ ಏನಂತಾರೆ ನೋಡ್ರಿ, ಹಾಂ, ಜನ ಇವತ್ತು ಓನರ್ನಾಗ ಅರಸ್ತಾರ, ಏನಂತಾರೆ, ಅವನಂಥವನಾಗ ಇಂಥವನಾಗ ಇಷ್ಟು ಕೆಲಸ ಕೊಟ್ಬಿಟ್ಟಲ್ಲ ಅಲ್ಲ, ಶಪಿಸ್ತಾರೆ. ಕೂಲಿ ಮಾಡೋರು ಓನರ್ನ ಶಪಿಸುವಂಥ ಕಾಲ. ಓನರ್ ಹಂಗೆ ಇದ್ದಾರೆ, ಕೂಲಿಗಾಳಗಳು ಹಂಗೆ ಇದ್ದಾರೆ. ಆದರೆ ಆ ದಿನಗಳಲ್ಲಿ ಬೋವಜನು ಜನರನ್ನು ಆಶೀರ್ವದಿಸ್ತಾ ಇದ್ದೆ. ಏನಂತ ಹೇಳ್ತಿದ್ರು ನೋಡ್ರಿ, ಚೆನ್ನಾಗಿರ್ತಾನೆ, ಯೆಹೋವನು ನಿಮ್ಮ ಸಂಗಡ ಇರಲಿ. ಜನ ಏನು ಹೇಳ್ತಿದ್ರು, ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಪ್ಪ. ಜನರು ಕೂಡ ಓನರ್ನ ಅಥವಾ ಯಜಮಾನರನ್ನ ಆಶೀರ್ವಾದ ಮಾಡ್ತಾ ಇದ್ರು. ಇದು ಒಂದು ಬಾಂಧವ್ಯ. ಹಲ್ಲೆಲೂಯಾ. ನೀವು ರೂತಳ ಬಗ್ಗೆ ನೀವು ನೋಡೋದಾದ್ರೆ, ಆಕೆ ತನ್ನ ಅತ್ತೆಯಾಗಿರುವಂಥ ನವೋಮಿ ವಿಷಯದಲ್ಲಿ ತುಂಬ ಜವಾಬ್ದಾರಿ ಉಳ್ಳ ಸ್ತ್ರೀ ಆಗಿಲ್ಲ. ಆಕೆ ತಗ್ಗಿಸಿಕೊಂಡು ಅತ್ತೆ ವಿಷಯದಲ್ಲಿ ತುಂಬ ಪ್ರೀತಿಯಿಂದಲೂ ಜವಾಬ್ದಾರಿಯಿಂದ ತನ್ನ ಕೆಲಸವನ್ನ ಮಾಡಿ ಆಕೆ ನೋಡ್ಕೊಳ್ಳುವಂಥ ಒಂದು ಸ್ತ್ರೀ ಆಗಿಲ್ಲ ಆಕೆ. ಹಲ್ಲೆಲೂಯಾ. ನಿನ್ನ ಕುಟುಂಬದವ್ರ ಜೊತೆ ನೀನು ಹೇಗಿರ್ತೀಯೋ ಅದ್ರ ಮೇಲೆ ದೇವರು ಕಟಾಕ್ಷಿಸೋದು ದೇವರು. ನನ್ನ ಮಾತು ಅರ್ಥ ಆಗುತ್ತಾ? ನಿನ್ನ ಕುಟುಂಬದವರ ಜೊತೆ ನೀನು ಹೆಂಗೆ ನಡ್ಕೊಳ್ತೀಯೋ, ನೀನು ಹೆಂಗೆ ವರ್ತಿಸ್ತೀಯೋ ಅದ್ರ ಮೇಲೇನೆ ದೇವರು ನಿನ್ನನ್ನು ಕಟಾಕ್ಷ ಕೊಡೋದು ದೇವರು. ಹಲ್ಲೆಲೂಯಾ. ಇವತ್ತು ಬಹಳ ಕುಟುಂಬಗಳಲ್ಲಿ ಕುಟುಂಬದವ್ರ ಜೊತೆ ನಡ್ಕೊಳ್ಳೋದು ಸರಿ ಇಲ್ಲ, ಮಾತುಗಳು ಸರಿ ಇಲ್ಲ. ಹೇಳ್ಕೊಳ್ಳೋಕೆ ನಾವೆಲ್ಲ ದೇವರ ಮಕ್ಕಳು ಅಂತ ಹೇಳ್ಕೊಳ್ತೇವೆ. ಹಾಗಿದ್ರೆ ದೇವರ ಮಕ್ಕಳಾದ ನಾವು, ದೇವರು ನಮ್ಮನ್ನು ಕಟಾಕ್ಷಿಸಬೇಕು ಅಂದರೆ ನೀವು ಕುಟುಂಬದ ಜೊತೆ ಕರೆಕ್ಟ್ ಒಳ್ಳೆ ಸಂಬಂಧವನ್ನು ಇಟ್ಕೊಂಡಿರ್ಬೇಕು. ಇವತ್ತು ಎಷ್ಟೋ ಜನ ಹೆತ್ತವ್ರ ಜೊತೆ ಒಳ್ಳೆ ಸಂಬಂಧ ಇಲ್ಲ, ಒಡ ಹುಟ್ಟಿದವ್ರ ಜೊತೆ ಒಳ್ಳೆ ಸಂಬಂಧ ಇಲ್ಲ. ಒಪ್ಕೊಳ್ತೀರಾ? ಹೊರಗಡೆ ಬೇಡ್ರಿ, ನಮ್ಮ ಸಭೆ ಮಕ್ಕಳಲ್ಲೇ ನೋಡ್ರಿ, ವಿಶ್ವಾಸಗಳಲ್ಲೇ ನೋಡ್ರಿ, ದಂಪತಿಗಳ ಮಧ್ಯೆ ಒಳ್ಳೆ ಸಂಬಂಧ ಇಲ್ಲ. ಆದರೆ ಪ್ರಿಯ ದೇವರ ಮಕ್ಕಳೇ, ಈ ರೂತಳು ಒಳ್ಳೆಯ ಸಂಬಂಧವನ್ನು ಅತ್ತೆ ಜೊತೆ ಇಟ್ಕೊಂಡಿದ್ದ ಆಕೆ. ರೂತಳು ದೀನತೆಯಿಂದ ತಗ್ಗಿ ನಡ್ಕೊಳ್ಳುವಂಥ ಒಂದು ಹೆಣ್ಣು ಮಗದ ಸ್ತ್ರೀಯಾಗಿರುವ ಆಕೆ. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ನೀವು ಅರ್ಥ ಮಾಡ್ಕೊಳ್ರಿ, ಇವತ್ತಿನ ದಿನಗಳಲ್ಲಿ ನಾವು ರೂತಳ ಹಾಗೆಯೇ ದೀನತೆಯ ಮನಸ್ಸುಳ್ಳವರಾಗಿದ್ದರೆ ಮಾತ್ರವೇ ದೇವರು ನಿಮ್ಮನ್ನು ಕಟಾಕ್ಷಿಸಲಿಕ್ಕೆ ಸಾಧ್ಯ ಉಂಟು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವೆಷ್ಟೇ ಪ್ರಾರ್ಥನೆ ಮಾಡಿದ್ರು, ನೀವೆಷ್ಟೇ ಸಭೆಗೆ ನೀವು ಎಷ್ಟು ದಿನಗಳು ಬಂದರೂ ಕೂಡ ನಿನ್ನಲ್ಲಿ ದೀನತೆ ಇಲ್ಲ ಅಂದರೆ, ನಿನ್ನಲ್ಲಿ ತಗ್ಗಿ ಬಾಳುವಂಥ ಹೃದಯ ಇಲ್ಲ ಅಂತ ಹೇಳಿದ್ರೆ, ಅಡ್ಜಸ್ಟ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಹೋಗಲಿಲ್ಲ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಎರಡನೇದಾಗಿ, ನೀನು ಕೊಟ್ಟಂಥ ಕೆಲಸವನ್ನು ನೀನು ಪ್ರಾಮಾಣಿಕವಾಗಿ ಮಾಡುವಂಥ ವ್ಯಕ್ತಿ ಆಗಿರಬೇಕು. ನಿನ್ನ ಕೆಲಸದಲ್ಲಿ ಪ್ರಯಾಸ ಪಡುವಂಥ ವ್ಯಕ್ತಿ ಆಗಿರಬೇಕು. ನೀನು ಸೋಮವಾರತನ ತೋರಬಾರದು. ಹಲ್ಲೆಲೂಯಾ. ದೇವರಂಥವರನ್ನು ಕಟಾಕ್ಷಿಸುವ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ. ನೋಡ್ರಿ, ಆಕೆ 12ನೇ ವಚನ ಓದ್ರಿ. ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನು ನಿನಗೆ ಉಪಕಾರ ಮಾಡಲಿ. ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳಬಂದೆಯೋ ಆ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂದು ಉತ್ತರ ಕೊಟ್ಟನು. ಆಗ ಆಕೆಯು, ಸ್ವಾಮಿ, ತಾವು ದಾಸಿಯಾದ ನನ್ನನ್ನು ಕಟಾಕ್ಷಿಸಿದ್ದೀರಿ. ನಾನು ತಮ್ಮ ದಾಸಿ ಎನಿಸಿಕೊಳ್ಳುವುದಕ್ಕೆ ಯೋಗ್ಯರಲ್ಲದಿದ್ದರೂ ನನ್ನನ್ನು ಕಟಾಕ್ಷಿಸಿ ಕನಿಕರಿಸಿ ಪ್ರೀತಿಯಿಂದ ಮಾತಾಡಿಸಿದಿರಿ ಎಂದಳು. ಹಲ್ಲೆಲೂಯಾ. ನೋಡಿದ್ರ, ದೇವರ ಕಟಾಕ್ಷಕ್ಕೆ ಒಳಗಾದಂಥವಳು. ಹಲ್ಲೆಲೂಯಾ. ಎರಡನೇದಾಗಿ ಮರಿಯಳು ನೋಡ್ರಿ. ಮರಿಯಳು ಲೂಕನ ಬರೆಸುವ ವಾರ್ತೆ ನೋಡ್ತೇವೆ. ಮರಿಯಳಿಗೆ ದೇವರ ದಯೆ ದೊರಕಲಿಕ್ಕೆ ಕಾರಣ ಏನು ಗೊತ್ತಾ? ಅವಳಲ್ಲಿದ್ದಂಥ ದೀನತೆಯ ಮನಸ್ಸು. ಆಕೆ ಹೇಳ್ತಾಳೆ, ನಿನ್ನ ದಾಸಿಯ ದೀನ ಸ್ಥಿತಿಯ ಮೇಲೆ ನೀನು ಮನಸ್ಸಿಟ್ಟಿದ್ದೆ ದೇವರೇ. ಮರಿಯಳಿದ್ದಂಥ ದೀನತೆ, ದೇವರ ದಯೆ, ದೇವರ ಕಟಾಕ್ಷ ಮರಿಯಳಿಗೆ ದೊರಕಿತು. ಆ ದಿನಗಳಲ್ಲಿ ಎಷ್ಟೋ ಜನ ಸ್ತ್ರೀಯರು ಪರಿಶುದ್ಧವಾಗಿದ್ದರು, ಎಷ್ಟೋ ಜನ ಸ್ತ್ರೀಯರು ಬಹಳ ಶುದ್ಧತೆಯಿಂದ ಕಾಪಾಡ್ಕೊಳ್ತಾ ಇದ್ರು. ಆದಾಗ್ಯೂ ಕೂಡ ಮರಿಯಳಲ್ಲಿದ್ದಂಥ ಒಂದು ದೀನತೆ, ಆ ನಮ್ರತೆ ಗುಣ ದೇವರಿಗೆ ಇಷ್ಟ ಆದ್ದರಿಂದಲೇ ಕರ್ತನಾದ ಯೇಸು ಕ್ರಿಸ್ತನು
ಮರಿಯಳಲ್ಲಿ ಜನಿಸಲಿಕ್ಕೆ ಸಾಧ್ಯವಾಯಿತು. ಬೇರೆ ಯಾರಿಗೂ ಒಂದು ವಿಶೇಷವಾದ ಒಂದು ದಯೆ, ಯೇಸು ಕ್ರಿಸ್ತನಿಗೆ ಜನ್ಮ ಕೊಡುವಂಥ ಒಂದು ಸೌಭಾಗ್ಯವಾದ ಒಂದು ಜೀವನ ಮರಿಯಳಿಗೆ ದೊರಕಿತ್ತು ನೋಡ್ರಿ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಿಮ್ಮಲ್ಲಿ ದೀನತೆ ಇದ್ದರೆ ಕ್ರಿಸ್ತನು ನಿನ್ನಲ್ಲಿ ವಾಸ ಮಾಡಲಿಕ್ಕೆ ಬಯಸ್ತಾನೆ. ಯೇಸು ನಿನ್ನೊಳಗಡೆ ಆತನ ವಾಸ ಮಾಡಲಿಕ್ಕೆ ಆತನ ಇಷ್ಟಪಡ್ತಾನೆ. ನಿನ್ನಲ್ಲಿ ಎಲ್ಲ ಸಂದರ್ಭಗಳು ತಗ್ಗಿ ದೀನತೆಯಿಂದ ಬಾಳುವಂಥ ಹೃದಯ ನನಗೂ ನೀವು ಇದ್ದರೆ ದೇವರಂಥ ಹೃದಯಗಳಲ್ಲಿ ಆತನ ಇಷ್ಟಪಡ್ತಾನೆ ವಾಸ ಮಾಡಲಿಕ್ಕೆ. ಆಮೇಲೆ ಹಲ್ಲೆಲೂಯಾ. ನಮಗೆ ದೀನತೆಯನ್ನು ತಗ್ಗಿಸ್ಕೊಳ್ಳೋದು ಸ್ವಭಾವ ಇಲ್ಲ. ಒಂದು ಮಾತು ಅಂದರೆ ಯಾರಾದರೂ 4 ಮಾತು ಹಿಂತಿರ್ಸಿ ಮಾತಾಡ್ಬಿಡ್ತೇವೆ, ಹೌದಲ್ಲ? ನಾವು ಯಾವ ಮಾತನ್ನು ಸಹಿಸ್ಕೊಳ್ಳೋ, ಮೈ ಮೇಲೆ ಒಂದು ಮಾತು ಇಟ್ಕೊಳ್ಳಲ್ಲ ನಾವು. ಯಾರು ಏನಂದ್ರೂ ಕೂಡ ಸಹಿಸ್ಕೊಳ್ಳೋಕ್ಕೆ ಮನಸ್ಸಿಲ್ಲ ನಮಗೆ. ಅನೇಕರಿಗೆ ದೀನತೆ ಇಲ್ಲ. ಎಷ್ಟು ಜನ ಕೆಲಸಗಳನ್ನು ಚೇಂಜ್ ಮಾಡ್ತಿರ್ತಾರೆ ನೋಡಿದ್ದೀರಾ? ಒಂದು ಕೆಲಸ ನೆಟ್ಟು ಮಾಡಲ್ಲ ಅವರು. 6 ತಿಂಗಳು 3 ತಿಂಗಳು ಕೆಲಸ ಚೇಂಜ್ ಮಾಡ್ಕೊಂಡೇ ಇರ್ತಾರೆ. ಬಹಳ ಕಡೆಗಳಲ್ಲಿ ಇವತ್ತು ನಾವು ನೋಡ್ತಿದ್ದೇವೆ. ಎಷ್ಟೋ ಜನಗಳಿಗೆ ಕೆಲಸ ಮಾಡಲಿಕ್ಕೆ ಮನಸ್ಸಿಲ್ಲ. ಎಷ್ಟೋ ಮನೆಗಳಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂಥ ಮನಸ್ಸಿಲ್ಲ. ತಗ್ಗಿ ಬಾಳುವಂಥ ಮನಸ್ಸಿಲ್ಲ. ಮತ್ತು ದೇವ್ರ ಕಟಾಕ್ಷ ಹೆಂಗೆ ದೊರಕ್ತದೆ ನಮಗೆ? ದೇವ್ರನ್ನ ಹೆಂಗೆ ಕಟಾಕ್ಷಿಸ್ಬೇಕು ಹೇಳ್ರಿ? ದೇವ್ರು ಹೆಂಗೆ ನೀವು ಪ್ರಾರ್ಥನೆ ಕೊಡಬೇಕು? ದೇವರು ಹೇಗೆ ಎಲ್ಲ ರೀತಿಯ ವಿಶೇಷವಾದ ಕೃಪೆಯಿಂದ ವಿಶೇಷವಾದ ಆಶೀರ್ವಾದಗಳ ದೇವರನ್ನು ಕೊಡಬೇಕು ಹೇಳ್ರಿ? ಬೇರೆ ಯಾರಿಗೂ ಕೊಡದಂಥ ಒಂದು ಕಾರ್ಯಗಳನ್ನು ದೇವ್ರು ನಿನಗೆ ಮಾಡಬೇಕು ಅಂದರೆ ನನ್ನಲ್ಲೂ ನಿನ್ನಲ್ಲಿ ಕಾಣಬೇಕಾದ ದೇವರು ದೀನತೆ. ಹಲ್ಲೆಲೂಯಾ. ಸಾವಿರಾರು ಜನ ಸಭೆಗೆ ಬರ್ಬೋದು, ಸಾವಿರಾರು ಸಭೆಗಳಿರ್ಬೋದು, ಆದರೆ ದೇವರು ಕಟಾಕ್ಷಿಸುವಂಥ ವ್ಯಕ್ತಿ ನೀನಾಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಿದ್ರೆ ಎರಡನೇ ನೋಡ್ರಿ, ಮನ ಮುರಿದವನು. ಎಂಥವನು ದೇವ್ರು ಕಟಾಕ್ಷಿಸೋದು? ಮನ ಮುರಿದವನು. ಹಲ್ಲೆಲೂಯಾ. ಬಹಳ ಜನ ಸಭೆ ಬರ್ತಾರೆ, ಇನ್ನೋರ ಪಾಪಗಳನ್ನು ಬಿಡಲಿಲ್ಲ, ತಮ್ಮ ಪಾಪಕ್ಕಾಗಿ ಪಶ್ಚಾತ್ತಾಪ ಪಡಲಿಲ್ಲ. ಎಷ್ಟೋ ಜನರ ಹೃದಯ ಕಠಿಣ ಆಗಿಬಿಟ್ಟಿದೆ. ಮಾಡಿದ ಪಾಪಗಳನ್ನು ಒಪ್ಪಿಕೊಳ್ಳದೆ ಪಶ್ಚಾತ್ತಾಪ ಪಡದೆ ಆ ಪಾಪಗಳನ್ನು ಕಂಟಿನ್ಯೂ ಮಾಡೋರಿದ್ದಾರೆ. ಅನೇಕರ ಜೀವನದಲ್ಲಿ ರಕ್ಷಣೆ ಅನುಭವ ಇಲ್ಲ. ಅನೇಕರ ದೀಕ್ಷಿತನಾಗೋದಾಗಿರ್ತದೆ, ಅದು ರಕ್ಷಣೆ ಅನುಭವನೇ ಅನೇಕರಿಗೆ ಇರೋದಿಲ್ಲ. ರಕ್ಷಣೆ ಆನಂದ ಇಲ್ಲ ಅನೇಕರಲ್ಲಿ. ನೋಡ್ರಿ, ದೇವರು ಕಟಾಕ್ಷಿಸುತ್ತ ಒಂದು ಎರಡನೇ ವ್ಯಕ್ತಿ ಅಂದರೆ ಅವನು ಮನ ಮುರಿದವನಾಗಿರಬೇಕು. ದೇವರ ಮುಂದೆ ತನ್ನ ಪಾಪಕ್ಕಾಗಿ ಅವನು ಪಶ್ಚಾತ್ತಾಪವುಳ್ಳ ವ್ಯಕ್ತಿ ಆಗಿರಬೇಕು. ತನ್ನ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಡುವಂಥ ವ್ಯಕ್ತಿ ಆಗಿರಬೇಕು. ಹಲ್ಲೆಲೂಯಾ. ಮನ ಮುರಿದವನಾಗಿ ದೇವರ ಮುಂದೆ ಕಣ್ಣೀರು ಸುರಿಸುವ ವ್ಯಕ್ತಿ ಆಗಿರಬೇಕು ತನ್ನ ಪಾಪಕ್ಕಾಗಿ. ಅಂಥವನನ್ನು ದೇವರು ಕಟಾಕ್ಷಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಲೂಕನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನೀವು ನೋಡುವಾಗ ಇಲ್ಲಿ ನಾವೊಬ್ಬ ವ್ಯಕ್ತಿಯನ್ನು ನಾವು ಗಮನಿಸ್ತೇವೆ. ಅವನು ತಪ್ಪಿ ಹೋದ ಮಗನಾಗಿದ್ದನು. ಅವನು ನೋಡ್ರಿ, ಅವನ ತಂದೆ ಬಳಿ ಆಸ್ತಿಯನ್ನು ತೆಗೆದುಕೊಂಡನು, ದೂರ ದೇಶಕ್ಕೆ ಹೊರಟು ಹೋದನು, ಎಲ್ಲವನ್ನು ಕಳೆದುಕೊಂಡನು. ಎಲ್ಲವನ್ನು ಕಳೆದುಕೊಂಡ ನಂತರ ಸ್ತೋತ್ರ, ಬರಿದಾಗಿ ಊಟಕ್ಕೂ ಗತಿ ಇಲ್ಲದೆ, ಹಾಕೊಳ್ಳೋ ಬಟ್ಟೆಗೂ ಗತಿ ಇಲ್ಲದೆ, ರೋಗಗ್ರಸ್ತನಾಗಿ, ಯಾರ ಸಹಾಯವಿಲ್ಲದೆ, ಯಾರ ಒಂದು ಕರುಣೆ ದೊರೆಯದೆ ಅವನು ಅಂಗಲಾಚುವಂಥ ಒಂದು ಪರಿಸ್ಥಿತಿ. ಅವನು ಬಹಳವಾಗಿ ದುಃಖಿತನಾಗಿ ತನ್ನ ತಪ್ಪಿನ ಅರಿವಾಗಿ ಕಡೆಗೆ ಅವನೇನು ಮಾಡ್ತಾನೆ? ಲೂಕನ ಸುವಾರ್ತೆ 15ನೇ ಅಧ್ಯಾಯ ನೀವು 11ನೇ ವಚನದಿಂದ ಓದುವಾಗ ಅದ್ರ ಬಗ್ಗೆ ನಾವು ನೋಡ್ತೇವೆ. ಅವನು ನೋಡ್ರಿ, ಅವನು ಎಷ್ಟರ ಮಟ್ಟಿಗೆ ಕುಗ್ಗೋಗಿದ್ದಾನೆ ಅಂತ ಹೇಳಿದ್ರೆ, ಎಲ್ಲವನ್ನ ಕಳ್ಕೊಂಡಾಗಲೇ ಗೊತ್ತಾಗಿತ್ತು ಜೀವದ ಬೆಲೆ, ಸಂಬಂಧದ ಬೆಲೆ, ಎಲ್ಲದರ ಬೆಲೆ ಗೊತ್ತಾಗಿದ್ದು ಯಾವಾಗ ಅವನಿಗೆ? ಎಲ್ಲವನ್ನ ಕಳ್ಕೊಂಡಾಗ ಗೊತ್ತಾಯ್ತು. ಬಹಳ ಜನಕ್ಕೆ ಸಂಬಂಧಗಳ ಬೆಲೆ ಗೊತ್ತಿಲ್ಲ, ಹಣದ ಬೆಲೆ ಗೊತ್ತಿಲ್ಲ, ಯಾವುದ್ರ ಬೆಲೆನೂ ಗೊತ್ತಿಲ್ಲ. ಕಳ್ಕೊಂಡಾಗಲೇ ಗೊತ್ತಾಗೋದು ಒಂದು ವಸ್ತುವಿನ ಬೆಲೆ, ಒಬ್ಬ ವ್ಯಕ್ತಿ ಬೆಲೆ ಅಲ್ವಾ? ಅಪ್ಪನ ಬೆಲೆ ಅವನು ಗೊತ್ತಾಗಿದ್ದು ಯಾವಾಗ? ಅಪ್ಪನಿಂದ ದೂರ ಹೋದಾಗ ಗೊತ್ತಾಯಿತು. ಹಣದ ಬೆಲೆ ಗೊತ್ತಾಗಿತ್ತು ಹಣ ಕಳ್ಕೊಂಡಾಗ. ಆರೋಗ್ಯದ ಬೆಲೆ ಗೊತ್ತಾಗಿತ್ತು ಆರೋಗ್ಯ ಕಳ್ಕೊಂಡಾಗ. ಎಲ್ಲವೂ ಅಷ್ಟೇ, ಕಳ್ಕೊಂಡಾಗಲೇ ಗೊತ್ತಾದೊಂದು ಒಂದು ಯಾವುದಾದ್ರು ಒಂದು ಬೆಲೆ. ಹಲ್ಲೆಲೂಯಾ. ಅದಕ್ಕೆ ಹೇಳೋದು, ಸಂಬಂಧಗಳನ್ನ ಕಾಪಾಡ್ಕೊಳ್ರಿ. ಸಂಬಂಧಗಳನ್ನು ಜಾಗ್ರತೆ ಪ್ರಿಯರೇ. ಏನೋ ಕಾರಣಕ್ಕೆ ಸಂಬಂಧ ಕಳ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಕ್ರಿಸ್ತನ ನಿಮಿತ್ತ ನಿನ್ನ ಸಂಬಂಧಿನ ದೂರ ಮಾಡೋದು ಬೇರೆ, ಕ್ರಿಸ್ತನ ನಿಮಿತ್ತ ನಿನ್ನನ್ನು ದೂರ ಮಾಡೋದು ಬೇರೆ. ಬಟ್ ನೀನಾಗಿ ಬೇರೆ ಬೇರೆ ಕಾರಣಕ್ಕಾಗಿ ಸಂಬಂಧ ಕಳ್ಕೊಳ್ಳೋದು ಬೇರೆ.
ತಪ್ಪಿ ಹೋದ ಮಗನು ತಂದೆ ಅಣ್ಣನ ಸಂಬಂಧವನ್ನು ಕಳ್ಕೊಂಡ, ದೂರ ಮಾಡಿ. ಇವರಿಂದ ಏನಾಗಬೇಕು? ಹಣ ಅಲ್ವಾ, ಎಂಜಾಯ್ ಮಾಡ್ಬೇಕಲ್ಲ, ಜಾಲಿ ಮಾಡ್ಬೇಕಲ್ಲ. ಸೊ ಅದರಿಂದಲೇ ಎಲ್ಲ ಕಳ್ಕೊಂಡ ಮೇಲೆ ಗೊತ್ತಾಯ್ತು ಅಪ್ಪನ ಬೆಲೆ ಏನು ಅಂತ. ಹಣದ ಬೆಲೆ ಏನು, ಊಟದ ಬೆಲೆ ಏನು, ಬಟ್ಟೆ ಬೆಲೆ ಏನು, ಎಲ್ಲದರ ಬೆಲೆ ಗೊತ್ತಾಗಿದ್ದು ಎಲ್ಲವನ್ನ ಕಳ್ಕೊಂಡಾಗಲೇ. ಆಸ್ಪತ್ರೆ ಮಲಗಿರೋ ರೋಗಿ ಹೋಗಿ ಕೇಳಿದ್ರೆ ಪೇಷೆಂಟ್ನ ಆರೋಗ್ಯದ ಬೆಲೆ ಏನು ಅಂತ ಹೇಳ್ತಾನೆ. ಆಸ್ಪತ್ರೆ ಮಲಗಿರುವಂಥ ಪೇಷೆಂಟ್ನ ಹೋಗ್ಬಿಟ್ಟು ಕೇಳಿ ಆರೋಗ್ಯದ ಬೆಲೆ ಏನು ಅಂತ ಅವನು ವಿವರಿಸ್ತಾನೆ. ಆರೋಗ್ಯ ಚೆನ್ನಾಗಿರೋರಿಗೆ ಕೆಲಸ ಗೊತ್ತಾಗೋದಿಲ್ಲ ಅಲ್ವಾ? ಜೈಲಲ್ಲಿ ಒಬ್ಬ ಕೈದಿರೋ ಕೇಳ್ರಿ ಕುಟುಂಬದ ಬೆಲೆ ಏನು ಅಂತ. ಒಬ್ಬ ಕುಟುಂಬ ತಗೊಂಡೋಗಿ ಜೈಲು ಜೊತೆ ಇರಿಸ್ತಾರೆ, ಕುಟುಂಬದ ಜೊತೆ ಇರಿಸ್ತಾರ ಅವನ್ನ ಅಲ್ವಾ? ಅದೇ ರೀತಿ ದೇವ್ರ ಮಕ್ಕಳೇ, ಈ ತಪ್ಪಿ ಹೋದ ಮಗನು ಎಲ್ಲವನ್ನ ಕಳ್ಕೊಂಡ. ಆನಂತರ ಅವನು ಬುದ್ಧಿ ಬಂದು ಅವನು ಮನ ಮುರಿದವನಾಗಿ ಪಶ್ಚಾತ್ತಾಪ ಪಟ್ಟು ಅವನು ಏನು ಅಂದ್ಕೊಳ್ತಾನೆ ಗೊತ್ತಾ? ಏನು ತೀರ್ಮಾನ ಮಾಡ್ತಾನೆ ಗೊತ್ತಾ? ನಾನು ನನ್ನ ತಂದೆ ಬಳಿಗೆ ಹೋಗ್ತೀನಿ, ನಾನು ಹೋಗಿ ಏನು ಮಾಡ್ತೇನೆ, ವಾಪಸ್ ತಿರುಗಿ ಆಸ್ತಿ ಕೊಡೋದು ಕೇಳ್ತೀನಿ ಅಂದ್ರ, ಉಳಿದ್ರೆ ಆಸ್ತಿ ಕೊಡಪ್ಪ ಅಂತ ಕೇಳ್ತೀನಿ ಅಂತ ಹೇಳಿದ್ನ. ಏನಂತ ಹೇಳ್ತಾನೆ? ನಿನ್ನ ಮಗನಾಗಲಿ ಯೋಗ್ಯತೆ ನನಗಿಲ್ಲ. ಅವನು ಅಷ್ಟು ಮುರಿಲ್ಪಟ್ಟಿದ್ದಾನೆ. ಅವನ ಮಾತುಗಳಲ್ಲಿ ಗೊತ್ತಾಗ್ತದೆ ಅವನೆಷ್ಟು ನೊಂದಿದ್ದಾನೆ, ಅವನೆಷ್ಟು ಪಶ್ಚಾತ್ತಾಪ ಪಟ್ಟಿದ್ದಾನೆ, ಅವನ ಹೃದಯ ಎಷ್ಟು ಮುರಿಯಲ್ಪಟ್ಟಿದೆ ಎಂಬುದನ್ನು ಅವನ ಮಾತುಗಳೇ ವ್ಯಕ್ತಪಡಿಸ್ತವೆ. ಹಲ್ಲೆಲೂಯಾ. ಅವನು ಹೇಳ್ತಾನೆ, ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡಿ ಎಂದು ಹೇಳಿ ಡಿಸೈಡ್ ಮಾಡ್ತಾ ಇದ್ದಾನೆ. ಹೋಗಿ ಹೇಳಿಲ್ಲ, ತೀರ್ಮಾನ ತಗೊಂಡಿದ್ದಾನ ಅವನು. ಹಲ್ಲೆಲೂಯಾ. ಅವನು ತೀರ್ಮಾನ ತೆಗೆದುಕೊಂಡು ತಂದೆ ಹತ್ರ ಹೋಗಿ ಆ ನಂತರ ಅವನು ಏನ್ ಹೇಳ್ತಾನೆ? ಅಪ್ಪ, ಹೌದಮ್ಮ, ಸಾಕು. ಅವನಲ್ಲಿರುವಂತಹ ಒಂದು ಮನಮುರಿದಂಥ ಒಂದು ಪಶ್ಚಾತ್ತಾಪದ ಹೃದಯ. ಹಲ್ಲೆಲೂಯಾ. ತನ್ನ ಪಾಪಗಳನ್ನು ತಂದೆ ಬಳಿ ಬಂದು ಒಪ್ಪಿಕೊಂಡದ್ರಿಂದಲೇ ಅವನು ಶ್ರೇಷ್ಠವಾದ ನಿಲುವಂಗಿ ದೊರಕಿತು. ಹಲ್ಲೆಲೂಯಾ. ಯಾವ ಮನುಷ್ಯನು ತನ್ನ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡಿ ಬಿಟ್ಟು ಬಿಡ್ತಾನೋ ಆ ಮನುಷ್ಯನಿಗೆ ಶ್ರೇಷ್ಠವಾದ ನಿಲುವಂಗಿ, ರಕ್ಷಣೆಯ ಆನಂದ. ಹಲ್ಲೆಲೂಯಾ. ರಕ್ಷಣೆ ಎಂಬ ವಸ್ತ್ರವನ್ನು ದೇವರು ಒದಗಿಸ್ತಾನ. ದೇವರು ಅಂಥವನ್ನು ಕಟಾಕ್ಷಿಸ್ತಾನ. ದೇವರು ಎಲ್ಲರಿಗೂ ಅಲ್ಲ, ಮುರಿಯಲ್ಪಟ್ಟವನು, ತನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟವನನ್ನು ದೇವರು ಕಟಾಕ್ಷಿಸ್ತಾನೆ. ಅವನ ತಂದೆಗೆ ನೋಡ್ರಿ, ನನ್ನ ಮಗ ಹಣ ಕಳೆದು ಬಿಟ್ಟಾನ ಅಂತ ಚಿಂತೆ ಇಲ್ಲ. ಹಣಕ್ಕಿಂತ ನನ್ನ ಮಗನ ಜೀವ ಮುಖ್ಯ, ಹಣಕ್ಕಿಂತ ನನ್ನ ಮಗನ ಭವಿಷ್ಯ ಮುಖ್ಯ. ಹಲ್ಲೆಲೂಯಾ. ಹಣಕ್ಕಿಂತ ನನ್ನ ಮಗನ ಸಂಬಂಧ ಮುಖ್ಯ ಎಂಬುದಾಗಿ ಬೆಲೆ ಕೊಟ್ಟವನು ತಂದೆ. ತಂದೆ ಮಗನ ಸಂಬಂಧಕ್ಕೆ ಬೆಲೆ ಕೊಡ್ತಾನೆ, ಮಗನ ಜೀವಕ್ಕೆ ಬೆಲೆ ಕೊಡ್ತಾನೆ, ಅವನ ಆತ್ಮಕ್ಕೆ ಬೆಲೆ ಕೊಡ್ತಾನೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಇವತ್ತು ಕೂಡ ನಾವು ಮನುಷ್ಯತ್ವಕ್ಕೆ ಬೆಲೆ ಕೊಡಬೇಕು, ಸಂಬಂಧಗಳಿಗೆ ಬೆಲೆ ಕೊಡೋರಾಗಿರ್ಬೇಕು. ಇವತ್ತು ತುಂಬ ಜನ ಏನು ಕೊಡಲ್ಲ, ಸಂಬಂಧಗಳಿಗೆ ಬೆಲೆ ಕೊಡ. ಇವತ್ತು ನೋಡ್ರಿ, ಬಹಳ ಕಡೆ ಏನು ಗೊತ್ತಾ, ಆಸ್ತಿ ಅಂತ ಬಂದುಬಿಟ್ರೆ ಸಂಬಂಧಗಳು ಆಸ್ತಿ ಮುಂದೆ ಏನೂ ಅಲ್ಲ, ಹಣ ಅಂತ ಬಂದುಬಿಟ್ರೆ ಸಂಬಂಧಗಳು ಹಣದ ಮುಂದೆ ಏನೂ ಅಲ್ಲ. ಆದರೆ ಈ ತಪ್ಪಿ ಹೋದ ಮಗನ ತಂದೆ, ಮಗ ಎಷ್ಟು ದುಡ್ಡು ತಗೊಂಡು ಹೋದ, ಎಷ್ಟು ಆಸ್ತಿ ತಗೊಂಡು ಹೋದ, ಏನು ಮಾಡಿದೆ ಲೆಕ್ಕ ಕೇಳಬೇಕು ಯೋಚನೆ ಮಾಡಲಿಲ್ಲ. ಅದಕ್ಕಿಂತಲೂ ಬೆಲೆ ಬಾಳುವಂಥದ್ದು ನನ್ನ ಮಗನ ಜೀವ. ಅದು ಆ ತಂದೆಗಿದ್ದಂಥ ಹೃದಯ. ಹಲ್ಲೆಲೂಯಾ. ಯಾಕೆಂದರೆ ಕಳ್ಕೊಂಡು ಮತ್ತೆ ಸಂಪಾದನೆ ಮಾಡ್ಬೋದು, ಬಟ್ ಮಗನ ಸಂಪಾದನೆ ಮಾಡೋಕ್ಕಾಗಲ್ಲ. ಹೌದಲ್ವಾ? ತಪ್ಪುಗಳನ್ನು ಕ್ಷಮಿಸುವಂಥ ಹೃದಯ ಇರಬೇಕು. ಈ ತಂದೆಗಿತ್ತಲ್ಲ, ಅದು ಈ ತಂದೆಗಿತ್ತಲ್ಲ, ಇತ್ತ ಇಲ್ವಾ? ಒಬ್ಬರ ತಪ್ಪುಗಳನ್ನು ಕ್ಷಮಿಸುವಂಥ ಹೃದಯ ಇರಬೇಕು. ನಿನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುವಂಥ ಹೃದಯ ನಿನಗಿರಬೇಕು. ಹಲ್ಲೆಲೂಯಾ. ದೇವರ ಮುಂದೆ ಮನಮುರಿದವರಿಗೆ ಬರಬೇಕು ನಾವು. ಆಮೇಲೆ ಹಲ್ಲೆಲೂಯಾ. ನೋಡ್ರಿ, ನೀವು ಯೆಶಾಯನ ಗ್ರಂಥ 55ನೇ ಅಧ್ಯಾಯ 6ನೇ ವಚನವನ್ನು ನೀವು ಓದ್ರಿ. ಯೆಶಾಯ 55:6. ದುಷ್ಟನು ತನ್ನ ದುರ್ಮಾರ್ಗಗಳನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು. ಹಲ್ಲೆಲೂಯಾ.
ನಮ್ಮ ದೇವರನ್ನು ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿದ್ರೆ ಮಾಡ್ತಿದ್ರು, ಹಲ್ಲೆಲೂಯಾ, ಹಲ್ಲೆಲೂಯಾ, ಸ್ತೋತ್ರ. ಯಾಕಂದ್ರೆ ಲಾಸ್ಟ್ ಟೈಮ್ ಬಂದವರು ಚೆನ್ನಾಗಿತ್ತು ನನಗದೆ. ಯಾಕಂದ್ರೆ ನಿದ್ರೆ ಮಾಡೋ ಬಿಟ್ರಲ್ಲ ಅವ್ರಿಗೆ ಅಂತ ಗೊತ್ತಿರಲ್ಲ, ನಿಲ್ಲಿಸ್ಬಿಟ್ಟು ಎಲ್ಲರೂ ಜೋರು ಗಟ್ಟಿಯಾಗಿ ಗಟ್ಟಿಯಾಗಿ ಬಾಯಿ ತೆಗೆಸಿ ನಿದ್ರೆ ಬಿಟ್ಟು ಮುಗಿಸ್ಬಿಟ್ಟು ಕಾಣುತ್ತೆ. ರೈಟ್, ಇರಲಿ, ಸ್ತೋತ್ರ. ಗಮನಿಸಿದ್ದೇವೆ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನು ಸಮೀಪದಲ್ಲಿರುವಾಗ ಆತನಿಗೆ ಭಿನ್ನಹ ಮಾಡ್ರಿ. ದೇವರು ಸಿಕ್ಕೋ ಕಾಲ ಇದು. ಆತನು ನಮ್ಮ ಸಮೀಪದಲ್ಲಿದ್ದಾನೆ. ಇದು ಪ್ರಾರ್ಥನೆ ಮಾಡುವ ಕಾಲ ಇದು. ಪ್ರೈಸ್ ದಿ ಲಾರ್ಡ್. ದೇವರು ಸುಲಭವಾಗಿ ನಮಗೆ ಸಿಗುವಂತ ಕಾಲದಲ್ಲಿದ್ದೇವೆ. ವಾಕ್ಯ ಸಿಗುವಂತ ಕಾಲದಲ್ಲಿದ್ದೇವೆ. ದೇವರ ಸ್ವರವನ್ನು ಕೇಳಿಸಿಕೊಳ್ಳಿಕ್ಕೆ ಹತ್ತಿರದಲ್ಲಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರಿಂದ ದೇವರೇ ಸರಿಯಾದ ಸಮಯದಲ್ಲಿ ಒಬ್ಬ ದುಷ್ಟನು ತನ್ನ ದುರ್ಮಾರ್ಗವನ್ನ ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ. ದುರಾಲೋಚನೆಗಳು, ಕೆಟ್ಟ ಯೋಚನೆಗಳನ್ನು ಬಿಟ್ಟುಬಿಡ್ರಿ. ನಿನ್ನ ಯೋಚನೆಗಳು ತಪ್ಪಾಗಿದೆಯಾ, ಕೆಟ್ಟ ಯೋಚನೆ ಇದೆಯಾ, ಪಾಪಿಷ್ಟ ಯೋಚನೆಗಳಿದ್ದಾವ, ಬಿಟ್ಟುಬಿಡಿ. ಸ್ತೋತ್ರ. ದುರ್ಮಾರ್ಗತನ ಬಿಟ್ಟುಬಿಡ್ಬೇಕಂತೆ. ಹಲ್ಲೆಲೂಯಾ. ತಪ್ಪು ಮಾರ್ಗಗಳನ್ನು, ಕೆಟ್ಟ ಮಾರ್ಗಗಳನ್ನು, ಪಾಪಿಷ್ಟ ಮಾರ್ಗಗಳನ್ನು ಬಿಟ್ಟು ತ್ಯಜಿಸಿ ದೇವರ ಕಡೆ ನಾವು ತಿರುಗಿಕೊಂಡು ಬರುವುದಾದರೆ ಆತ ನಮ್ಮನ್ನು ಕರುಣಿಸುವ ದೇವರಾಗಿದ್ದಾನೆ. ದೇವರನ್ನು ಆಶ್ರಯಿಸಿಕೊಳ್ಳುವುದಾದರೆ ಅದರ ಕೃಪೆಯು ನಮ್ಮನ್ನು, ಅದರ ಕೃಪೆಯಿಂದ ನಮ್ಮನ್ನು ಆತನ ಕ್ಷಮಿಸುವ ದೇವರಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಆ ನಿಶ್ಚಯ ನಮಗಿರಬೇಕು. ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದ್ದಾವೆ ಎಂಬ ನಿಶ್ಚಯದೊಡನೆ ನಾವಿರಬೇಕು. ನಾನು ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟ ವ್ಯಕ್ತಿಯಾಗಿದ್ದೇನೆ ಎಂಬ ನಿಶ್ಚಯ ನಮಗಿರಬೇಕು. ಬಹಳ ಜನಕ್ಕೆ ಯಾವುದೋ ಒಂದು ವಾಕ್ಯ ಇಟ್ಟುಕೊಳ್ತಾರೆ, ಮನುಷ್ಯ ತಪ್ಪಾಡ ಸಹಜ, ಮನುಷ್ಯ ಬೀಳ ಸಹಜ. ಇಂಥ ಪದಗಳನ್ನು ಇಟ್ಟುಕೊಂಡು ಅನೇಕರು ತಮ್ಮ ಆತ್ಮಿಕತೆಯಲ್ಲಿ ನಷ್ಟವಂತ ಇದ್ದಾರೆ. ಅನೇಕರು ತಮ್ಮ ಬರಬೇಕಾದಂಥ ದೇವರ ಕೃಪೆಯನ್ನು, ಆಶೀರ್ವಾದಗಳನ್ನು ತಡೀತಾ ಇದ್ದಾರೆ. ತಾವೇ ಕಳ್ಕೊಳ್ತಾ ಇದ್ದಾರೆ. ಅನೇಕರಲ್ಲಿ ನೋಡ್ರಿ, ಇವತ್ತು ದೇವರ ವಿಷಯದಲ್ಲಿ ಆಸಕ್ತಿಯನ್ನು ಕಳ್ಕೊಳ್ತಾ ಇದ್ದಾರೆ. ಭಾಳ ಜನ ದೇವರ ವಿಷಯದಲ್ಲಿ ಆಸಕ್ತಿಯನ್ನು ಕಳ್ಕೊಳ್ತಾ ಇದ್ದಾರೆ ಇವತ್ತು ಎಷ್ಟೋ ವಿಶ್ವಾಸಿಗಳು. ಸ್ತೋತ್ರ. ನೋಡ್ರಿ, ಲೂಕನ ಬರೆಸುವ ವಾರ್ತೆ 18:13 ಓದ್ರಿ. ಲೂಕ 18:13. ಇದು ದೀನನ ಪ್ರಾರ್ಥನೆ ಅಥವಾ ಮನಮುರಿದವನ ಪ್ರಾರ್ಥನೆ. ಹಲ್ಲೆಲೂಯಾ. ದೇವರು ಮೆಚ್ಚುವಂಥ ಪ್ರಾರ್ಥನೆ. ಇಬ್ಬರು ಪ್ರಾರ್ಥನೆ ಮಾಡಿದ್ರು ಅಲ್ಲಿ, ನಮ್ಗೆ ಚೆನ್ನಾಗಿ ಗೊತ್ತಿದೆ. ಒಬ್ಬ ಪರಿಸಯನು, ಒಬ್ಬ ಸುಂಕದವನು. ಪರಿಸಯನ ಪ್ರಾರ್ಥನೆ ಹೆಚ್ಚಿಸ್ಕೊಳ್ಳುವಂಥ ಪ್ರಾರ್ಥನೆ, ತೋರ್ಪಡಿಕೆ ಪ್ರಾರ್ಥನೆ, ಹೊಗಳಿಕೆ ಪ್ರಾರ್ಥನೆ, ಇನ್ನೊಬ್ಬರನ್ನ ಕೇವಲವಾಗಿ, ಕೆಟ್ಟದಾಗಿ, ಹೀನವಾಗಿ ಮಾತಾಡುವಂಥ ಒಂದು ಅಹಂಕಾರದ ಸ್ವಭಾವ, ತನ್ನನ್ನು ತಾನು ಹೊಗಳಿಕೊಳ್ಳುವಂಥ ಸ್ವಭಾವ. ಆದರೆ ಅವನ ಪ್ರಾರ್ಥನೆಯನ್ನು ದೇವರು ಸ್ವೀಕರಿಸಲಿಲ್ಲ ಅಂತ ಬೈಬಲ್ ಹೇಳ್ತದೆ. ಎಲ್ಲರ ಪ್ರಾರ್ಥನೆ ದೇವರು ಸ್ವೀಕಾರ ಮಾಡೋದಿಲ್ಲ. ಈ ಸುಂಕದವನ ಹಾಗೆ ಮನ ಮುರಿದವನಾಗಿ ಪ್ರಾರ್ಥನೆ ಮಾಡುವಂಥ ಪ್ರಾರ್ಥನೆ. ಮುರಿದ ಮನಸ್ಸು ದೇವರಿಗೆ ಹಲ್ಲೆಲೂಯಾ. ಎಷ್ಟು ಚೆನ್ನಾಗಿದೆ ವಾಕ್ಯ. ಹಾಗಿದ್ರೆ ಪ್ರಿಯ ಸಭೆಯೇ, ಈ ಸುಂಕದವನು ಮೇಲಕ್ಕೆ ತಲೆ ಎತ್ತಲಿಕ್ಕೂ ಮನಸ್ಸಿಲ್ಲದವನಾಗಿ, ಅಷ್ಟು ಮುರಿಯಲ್ಪಟ್ಟ ಹೃದಯವುಳ್ಳವನಾಗಿ ದೇವರ ಮುಂದೆ ತಗ್ಗಿಸಿ ಪ್ರಾರ್ಥನೆ. ಏನಂತ ಪ್ರಾರ್ಥಿಸ್ತಾನೆ ಅವನು? ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು. ಅಷ್ಟೇ ಅಂತ ಪ್ರಾರ್ಥನೆ. ತನ್ನ ಪಾಪಗಳನ್ನು ಒಪ್ಪಿಕೊಂಡು, ನಾನು ಪಾಪಿ, ಒಬ್ಬ ಮನುಷ್ಯನು ದೇವರ ಮುಂದೆ ಏನು, ನಾನು ಪಾಪಿ, ನನ್ನನ್ನು ಕರುಣಿಸು. ತನ್ನ ಪಾಪಗಳಿಗಾಗಿ ಅವನು ಪಶ್ಚಾತ್ತಾಪ ಪಟ್ಟರೆ ಅವನು ಹೆಂಗೆ ಹೋದ ಗೊತ್ತಾ? ನೀತಿವಂತನಾಗಿ ಮನೆಗೆ ಹೋದಂತೆ. ಇಷ್ಟುದ್ದ ಪ್ರಾರ್ಥನೆ ಮಾಡಿದ ಪರಿಸಯನು ನೀತಿವಂತನಾಗಿ ಹೋಗಲಿಲ್ಲ. ದೇವರಿಗೆ ಬೇಕಾಗಿರೋದು ಹೃದಯದಿಂದ ಬರುವಂಥ ಪ್ರಾರ್ಥನೆ, ಜನ ಮೆಚ್ಚೋ ಪ್ರಾರ್ಥನೆ ಅಲ್ಲ, ತೋರ್ಪಡಿಕೆ ಪ್ರಾರ್ಥನೆ ಅಲ್ಲ, ಹೊಗಳಿಕೆ ಪ್ರಾರ್ಥನೆ ಅಲ್ಲ. ಹೊಗಳಿಕೆಯನ್ನು ಎದುರು ನೋಡಬಾರ್ದು. ನೀನೇನೇ ಮಾಡಿದ್ರು ಕೂಡ ಏನು ಮಾಡಬಾರ್ದು? ಹೊಗಳಿಕೆಯನ್ನು ಎದುರು ನೋಡಬಾರ್ದು. ದೇವರ ಮುಂದೆ, ಅಪ್ಪ ನಾನೇನು ಅಲ್ಲ ದೇವರೇ, ಯಾವಾಗ ದೇವರ ಮುಂದೆ ಬರುತ್ತೆ ಅವಾಗೆಲ್ಲ ಏನಾಗಿರುತ್ತೆ ನೀನು? ನಾನೇನು ಅಲ್ಲ ಸ್ವಾಮಿ, ನಾನು ಜೀರೋ, ನಾನು ಏನೂ ಅಲ್ಲ ದೇವರ ಮುಂದೆಪ್ಪ. ತಗ್ಗಿದವನಾಗಿ, ಮನಮುರಿದವನಾಗಿ ಬರುವಾಗ ದೇವರವನ್ನು ಕರುಣಿಸ್ತಾನೆ. ಹಲ್ಲೆಲೂಯಾ.
ಹಲ್ಲೆಲೂಯಾ. ಮೂರನೇದಾಗಿ ಎಂಥವ್ರನ್ನ ದೇವರು ಕಟಾಕ್ಷಿಸ್ತಾನಂದ್ರೆ, ಹೋದ್ರಿ ಯೆಶಾಯ 62, ನನ್ನ ಮಾತಿಗೆ ಭಯಪಡುವವನು. ಯಾರ ಮಾತಿಗೆ? ಯಾರ ಮಾತಿಗೆ? ನಮಗೆ ಬಹಳ ಟೈಮು ಯಾರ್ಯಾರೋ ಮಾತು ಭಯ. ಸಾಲ ಕೊಟ್ಟವನು ಮಾತ್ರ ಭಯ ಅಲ್ಲ, ಪೊಲೀಸರು ಫೋನ್ ಮಾಡಿದ್ರೆ ಭಯ, ಹೌದಾ? ಇನ್ನು ಎಲ್ಲೆಲ್ಲಿ ಭಯ? ಸಾವು ಸುದ್ದಿ ಕೇಳಿದ್ರೆ ಭಯ, ರೋಗದ ಸುದ್ದಿ ಕೇಳಿದ್ರೆ ಭಯ, RSS ಅವ್ರ ಸುದ್ದಿ ಕೇಳಿದ್ರೆ ಭಯ, ನಾನಾ ಥರದ ಭಯ. ಅನೇಕರಿಗೆ ಮನುಷ್ಯರ ಭಯ ಇದೆ, ಸಮಾಜದ ಮೇಲೆ ಕುರಿತು ಭಯ ಇದೆ. ದೇವರ ಮಕ್ಕಳಿಗೆ ದೇವರ ಭಯ ಇರಬೇಕು. ಏನಿರಬೇಕು? ದೇವರ ಮಕ್ಕಳವರಿಗೆ ದೇವ್ರ ಭಯ ಇರಬೇಕು. ಪಕ್ಕದಲ್ಲಿ ದೇವ್ರ ಭಯ ಇರಬೇಕು ನಿಮಗೆ ಅಂತ ನಿದ್ದೆ ಮಾಡೋದು ಹೋಗ್ಲಿ. ಈಗ ಬಿಟ್ಬಿಡ್ಸತ್ತೆ ಬಲಿಕತ್ತಿ ನಾಳೆಗಳ ಅಂತಾರಲ್ಲ, ಈಗ ಬಿಟ್ಬಿಡ್ಸತ್ತೆ ತೂಗುಡ್ಸ್ಕತ್ತೀನಿ, ನಾಳೆ ನೋಡ್ಕೊಳ್ಳೋನು. ದೇವ್ರ ಭಯ. ಪರಲೋಕಕ್ಕೂ ಭೂಲೋಕಕ್ಕೂ ಒಡೆಯಲಾಗಿರುವಂಥ ದೇವರಿಗೆ ಭಯಪಡುವವರಾದರೆ, ದೇವರ ಮಾತಿಗೆ ಭಯಪಡುವಂಥವ್ರನ್ನ ದೇವರು ಕಟಾಕ್ಷಿಸ್ತಾನೆ. ಪ್ರಿಯ ದೇವರ ಮಕ್ಕಳೇ, ಹಲ್ಲೆಲೂಯಾ. ಇವತ್ತು ನಮಗೆ ಯಾಕೆ ನಮ್ಮ ಜೀವನದಲ್ಲಿ ಬಹಳಷ್ಟು ವಿಧವಾದ ಭಯ ಇದೆ ನಮಗೆ ಗೊತ್ತಾ? ಭವಿಷ್ಯತ್ತಿನ ಭಯ ಇದೆ ನಮಗೆ ಗೊತ್ತಾ? ನಾನಾ ವಿಧವಾದ ಭಯಗಳು ನಮ್ಮಲ್ಲಿ ಯಾಕೆ ಬರ್ತವೆ ಗೊತ್ತಾ? ನೀವು ಪರೀಕ್ಷೆ ಮಾಡ್ಕೊಳ್ರಿ. ದೇವರಿಗೂ ದೇವರ ಮಾತಿಗೆ ಇವತ್ತಿನ ಭಯಪಟ್ಟು ನಡೀತಾ ಇದ್ದೀವಾ? ನಿಮ್ಮನ್ನು ಪರೀಕ್ಷೆ ಮಾಡ್ಕೊಳ್ರಿ. ನಮಗೆ ಬೈಬಲ್ ನಮ್ಮ ಕೈಲಿದೆ, ಓದ್ತೇವೆ, ಕೇಳಿಸ್ಕೊಳ್ತೇವೆ. ಆದರೆ ನಮ್ಮ ಹೃದಯ ದಾವಿದ ಒಂದು ಕಡೆ 119 ಕೀರ್ತನೆ ಒಂದು ಮಾತು ಹೇಳ್ತಾರೆ, ಬಹಳ ಸಮಯ ನಾನು ನೆನಪಾಗುತ್ತೆ ಅದು. ನನ್ನ ಹೃದಯವಿನ ವಾಕ್ಯಕ್ಕೆ ಮಾತ್ರ ಭಯಪಡುತ್ತದೆ ಎನ್ನುವಂಥ ಮಾತನ್ನು ಹೇಳ್ತಾನೆ. ಯಾರ ಮಾತಿಗೆ? ದೇವರ ಮಾತಿಗೆ ಭಯಪಡುವವನಾಗಿದ್ದ. ಇವತ್ತು ಅನೇಕ ಸಭೆಗಳಲ್ಲಿ, ಅನೇಕ ಸೇವಕರುಗಳಲ್ಲಿ, ಅನೇಕ ದೇವರ ಮಕ್ಕಳಲ್ಲಿ, ವಿಶ್ವಾಸಿಗಳಲ್ಲಿ ಏನೇನಕ್ಕೂ ಭಯಪಡ್ತಾರೆ. ದೇವರ ಭಯ ಇಲ್ಲ. ದೇವರನ್ನು ನೋಡ್ತಾ ಇದ್ದಾನೆ ಎಂಬ ಭಯ ಅನೇಕರಿಗಿಲ್ಲ. ಏನಿಲ್ಲ? ದೇವರ ಕಣ್ಣು ನನ್ನ ಮೇಲಿದೆ ಅನ್ನೋ ಭಯ ಇಲ್ಲ. 1, 2 ದೇವರ ಮಾತಿಗೆ ಭಯಪಟ್ಟು ನಡ್ಕೊಳ್ತಾ ಇಲ್ಲ, ಕೇಳ್ತಾ ಇಲ್ಲ ದೇವ್ರ ಮಾತು. ನಾವು ದೇವರ ವಾಕ್ಯಕ್ಕೆ ಬರೆದಿದೆ, ದೇವ್ರ ಮಾತು ಇರೋದು ಹೇಳ್ತದೆ, ಭಯವಿಲ್ಲದವರಾಗಿದ್ದೇವೆ ಅನೇಕ ವಿಷಯಗಳಲ್ಲಿ. ನಾವು ಯೋಚನೆ ಮಾಡಿ ನೋಡ್ರಿ ಪ್ರಿಯ ದೇವರ ಮಕ್ಕಳೇ, ಇವತ್ತು ದೇವರ ಮಾತಿಗೆ ಭಯಪಡದಿರುವಂಥ ಮನುಷ್ಯನು ಯಾವುದೋ ಒಂದು ಭಯಪಡ್ತಾನೆ. ಯಾವನೇ ಬಂದು ನಿಂತ್ಕೊಳ್ಳಿ, RSS ಅವನಾಗ್ಬಿಡು, ಮತ್ತೊಬ್ಬ ಯಾವನೇ ಆಗಲಿ, ನೀ ದೇವರಿಗೆ ಭಯಪಡುವಂಥ ವ್ಯಕ್ತಿ ಆಗಿದ್ದಾನೆ. ನೀನು ಯಾರಿಗೂ ಭಯಪಡೋ ಅವಶ್ಯಕತೆ ಇಲ್ಲ. ಯಾರಿಗೆ ಆಗಲಿ, ಅವನು ಎಂಥವನೇ ಆಗಲಿ, ಯಾವುದೇ ಪರಿಸ್ಥಿತಿ ಇರಲಿ, ನಿನ್ನೊಳಗಡೆ ದೇವರಿಗೂ ದೇವರ ವಾಕ್ಯಕ್ಕೂ ಭಯಪಡೋ ವ್ಯಕ್ತಿ ನೀನಾದರೆ ನೀನು ಯಾರಿಗೂ ಭಯಪಡೋ ಪರಿಸ್ಥಿತಿ ಇರಲ್ಲ. ನೀನು ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲಿಯ ಪ್ರವಾದಿ, ಎಂಥ ಪ್ರವಾದಿ ಎಲಿಯ ಗೊತ್ತಲ್ಲ? ಎಲ್ಲಿನ ಬಗ್ಗೆ ನೀವು ಕೇಳಿಸ್ಕೊಂಡಿದ್ದೀರಲ್ಲ, ಬಹಳ ಸಲ ಓದಿದ್ದೀರಿ, ಕೇಳಿದ್ದೀರಿ. ಎಂಥ ಪ್ರವಾದಿಯಪ್ಪ! ಬರೋ 10 ಸೆಕೆಂಡ್ ಪ್ರೇಯರಲ್ಲಿ ಆಕಾಶದ ಬೆಂಕಿ ಬರಮಾಡ್ದವನು. ಅವ್ನು ಪ್ರೇಯರ್ ಓದಿ ನೋಡ್ರಿ, ನೀವು ಕರೆಕ್ಟಾಗಿ ಓದಿ 10 ಸೆಕೆಂಡ್ ಆಗೋದು. ನಾನು ಅದನ್ನು ನೋಡಿ ನೀವು ಓದಿ, ಟೈಮ್ ನೋಡ್ಕೊಂಡು ಓದಿದ್ದೀನಿ. ಆ ರೀತಿ ಲೆಕ್ಕಾಚಾರ ಯೋಚನೆ ಮಾಡ್ತಿರೋದು ನಾನು. ಎಲಿಯನ ಪ್ರಾರ್ಥನೆ ಬರೋ 10 ಸೆಕೆಂಡ್ ಪ್ರಾರ್ಥನೆ ಏನು ನಡೀತು? ಆಕಾಶದಿಂದ ನೀವು ಇವತ್ತು ರಾತ್ರಿ ಎಲ್ಲ ಪ್ರೇಯರ್ ಮಾಡಿದ್ರೆ ಬೆಂಕಿ ಬರ್ತಾ? ಬೇಡ. ಅಭಿಷೇಕದಲ್ಲಿ ಬರಬೇಕಲ್ಲ, ಪವಿತ್ರಾತ್ಮನ ಬೆಂಕಿ ಬರಬೇಕಲ್ಲ, ಬರಬೇಕಾ ಬೇಡವಾ? ಹಲ್ಲೆಲೂಯಾ. ಎಲಿಯ ಅಂಥ ಪ್ರವಾದಿ ಮಳೆ ಬರಬಾರ್ದು ಅಂದರೆ ಲಾಸ್ಟ್ ನಾನು ಕೂಡ ಅದು ಮಾತಾಡಿದ್ದು ಗೊತ್ತಿಲ್ಲ, ನೀನು ನೆನಪಿದೆ ಯಾರು ಗೊತ್ತಿಲ್ಲ. ಅದು ಮಳೆ ಬರಬಾರ್ದು, ಮಳೆ ಬರಲಿಲ್ಲ. ದೇವರು ಇವನ್ ಮಾತು ದೇವ್ರು ಕೇಳ್ತಿದ್ರು. ಅಂಥ ಪ್ರವಾದಿ ಯಾರು ಭಯಪಡ್ತಾನೆ? ಈಜೆಬೇಲಳಿಗೆ, ಈಜೆಬೇಲನ ಮಾತಿಗೆ ಭಯಪಡ್ತಾನೆ. ಗೊತ್ತಾ? ನಾಳೆ ಇಷ್ಟೊತ್ತಿಗೆ ನಾನು ನಿಮ್ಮ ಪ್ರಾಣ ತೆಗಿತೀನಿ ಹೇಳಿದವಳ ಈಜೆಬೇಲಳು ಏನಂತ ಹೇಳ್ತಾಳೆ? ಒಂದು ಸ್ತ್ರೀ ಹೆಣ್ಣಿನ ಮಾತಿಗೆ ಭಯಪಟ್ಟು ಓಡ ಪ್ರವಾದಿ. ಒಂದು ಹೆಣ್ಣಿನ ಮಾತಿಗೆ ಈಜೆಬೇಲಳು ಇವನು ಈಜೆಬೇಲಳಿದಂಥ ಅನೇಕ ಪ್ರವಾದಿಗಳನ್ನು ಅವರ ಜನರನ್ನ ಕೊಂದಿರ್ತಾನೆ ಎಲಿಯ. ಆದರೆ ಇದನ್ನು ಸುದ್ದಿ ಕೇಳುವಂಥ ಈಜೆಬೇಲಳು ಹೇಳ್ತಾಳೆ, ನಾಳೆ ಇಷ್ಟೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ನಾನು ತೆಗಿತೀನಿ. ಇಷ್ಟು ದೊಡ್ಡ ಪ್ರವಾದಿ ಒಂದು ಹೆಣ್ಣಿನ ಮಾತಿಗೆ ಭಯಪಟ್ಟು ಓಡೋಗ್ತಾನೆ.
ಪ್ರಿಯರಿವತ್ತು ನೀನು ಯಾರ ಮಾತಿಗೂ ಭಯ ಪಡಬಾರ್ದು. ದೇವರ ಮಾತು ಬಿಟ್ಟರೆ ಹೇಳ್ರಿ, ದೇವರ ಮಾತನ್ನು ಬಿಟ್ಟರೆ ಯಾರ ಮಾತಿಗೂ ಭಯಪಟ್ಟು ಓಡೋ ವ್ಯಕ್ತಿ ಆಗಬಾರ್ದು. ನೀನು ಭಯಪಟ್ಟು ನೀನು ದೇವರಿಂದ ದೂರ ಆಗಬಾರ್ದು. ಭಯಪಟ್ಟು ನೀನು ಕೊಡಲ್ಪಟ್ಟಂಥ ಕೆಲಸವನ್ನು, ಸೇವೆಯನ್ನು ಬಿಡಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದರೆ ಈ ಸೇವೆ ಪ್ರಾರಂಭದಲ್ಲಿ ನಿಮ್ಮಲ್ಲಿ ಕೆಲವರು ಗೊತ್ತಿರ್ಬೋದು, ಕೆಲವರು ಗೊತ್ತಿಲ್ಲ. ಪ್ರಾರಂಭದಲ್ಲಿ ಈ ಸೇವೆ ನಿಲ್ಲಲೇಬೇಕು ಅಂತೇಳಿ ದೊಡ್ಡ ಗುಂಪು ಎದುರಾಗಿ ಚಾಮರಾಜನಗರದ ಪೊಲೀಸ್ ಸ್ಟೇಷನ್ ಮುಂದೆ ನಾನು ಇರಲಿಲ್ಲ, ಸುದ್ದಿ ಕೇಳಿಸ್ಕೊಂಡೆ. ಅಷ್ಟು ಸೀರಿಯಸ್ ಆಗಿರುತ್ತೆ ಕೂಡ ನನಗೆ ಗೊತ್ತಾಗಲಿಲ್ಲ ಅವಾಗ. ಸೊ ಇದು ನಿಲ್ಲಿಸಲೇಬೇಕು ಅಂತೇಳಿ ಸತಾಯಕತೆಯ ಪಣ ತೊಟ್ಟು ನಿಂತವರು ಈ ಸೇವೆ ನಿಲ್ಲಿಸಬೇಕು ಅಂತ. ನಿಮ್ಮ ಚಂದ್ರಪಾಶ್ ಹತ್ರ ಕೇಳ್ಕೊಳ್ರಿ, ನಿಮ್ಗೆ ಯಾರು ಗೊತ್ತಿಲ್ಲ ಅಂತ ಬೇಕಾದ್ರೆ ವಿವರಿಸ್ತಾರೆ, ಸಾಕ್ಷಿ ಕೊಡ್ತಾರೆ ನಿಮಗೆ ಬೇಕಾದ್ರೆ. ಕೆಲವರು ಕೇಳಿಸ್ಕೊಂಡಿರ್ಬೋದು. ಭಯಂಕರವಾದ ಸನ್ನಿವೇಶ. ಎಷ್ಟು ಜನ ಇರ್ಬೋದು? 45 ಜನ ಇದ್ರ. ಆ ದಿನಗಳಲ್ಲಿ ಒಂದು 40-50 ಜನ ನಿಂತಿದ್ದಾರೆ. ಇವ್ರ ಪರ ಒಬ್ಬರು ಇಲ್ಲ, ಒಬ್ಬರೇ ನಿಮ್ಮ ಪಾಸ್ಟ್ ಒಬ್ಬರೇ, ಯಾರು ಕಮಿಟಿ ಈ ಫೆಲೋಶಿಪ್ ಒಬ್ಬರೂ ಇಲ್ಲ. ಆದರೆ ಅವ್ರು ಗೊತ್ತು, ಅವರೊಬ್ಬರೇ ಅನ್ನೋದಕ್ಕಿಂತ ಅವ್ರ ಜೊತೆ ಸರ್ವಶಕ್ತನಾದ ದೇವರು ನಿಂತಿದ್ರು. ಆ ದಿನಗಳಲ್ಲಿ ದೇವರವ್ರ ಪರವಾಗಿ ನಿಂತರು. 40-50 ಜನ ಸ್ಟೇಷನ್ ಮುಂದೆ ನಿಂತಿದ್ದಾರೆ. ಏನು ಗೊತ್ತಾ? ಈ ಯಾವ ಕಾರಣಕ್ಕೂ ಅಲ್ಲಿ ಪ್ರೇಯರ್ ನಡೀಬಾರ್ದು. ಅಪಾಲಜಿ ಬರೆಸ್ಕೊಂಡ್ರು. ಚಂದ್ರ ಅವ್ರ ಪ್ರೇಯರ್ ಬರೆಸ್ಕೊಂಡ್ರು. ಯಾರು ಪೊಲೀಸ್ ಸ್ಟೇಷನಲ್ಲಿ ಬರೆಸ್ಕೊಂಡ್ರು, ಇನ್ಮೇಲೆ ಸೇವೆನ ನಡೆಸಲ್ಲ, ಇನ್ನು ಮುಂದೆ ನಾನು ಅದನ್ನು ನಡ್ಸಕ್ಕೆ ಹೋಗಲ್ಲ ಅಂತೇಳಿ ಬರೆಸ್ಕೊಂಡ್ರು. ಬರ್ಕೊಟ್ಟು ರಾತ್ರಿ ಬಂದು ಇಡೀ ರಾತ್ರಿ ಕಣ್ಣೀರಿಂದ ಪ್ರಾರ್ಥನೆ ಮಾಡಿದಂಥದ್ದು ನಿಮ್ಮ ಸೇವಕರು. ಒಂದೇ ರಾತ್ರಿಯಲ್ಲಿ ಬದಲಾಯಿತು ಈ ಸೇವೆ ನಡಿಬೇಕು ಅನ್ನೋದು. ನಿಮ್ಗೆ ಗೊತ್ತಾ ಸತ್ಯ? ಒಂದೇ ರಾತ್ರಿ ಬದಲಾಗಿದ್ದವು. ಯಾರಿಂದ ಸಾಧ್ಯ ಆಯ್ತಿದೆ? ಹಲ್ಲೆಲೂಯಾ. ಎಷ್ಟೋ ತಡೆಗಳು ಬಂತು. ಭಯಪಡದೆ ದೇವರಿಗೆ, ದೇವರ ಮಾತಿಗೆ ವಿಧೇಯರಾದ್ರಿಂದ ಭಯಪಟ್ಟದ್ರಿಂದಲೇ ಸೇವೆಯನ್ನು ಇವತ್ತವರೆಗೂ ನಿಂತಿದೆ. ನಿಲ್ಲಿಸಬೇಕು ಅಂದವರು ಅಡ್ರೆಸ್ ಇಲ್ಲ. ಇವತ್ತು ನಿಲ್ಲಿಸಬೇಕು ಅಂದವರು ಇಲ್ಲಿಲ್ಲ. ಆದರೆ ಕರ್ತವ್ಯದ ಸೇವೆ, ಈ ಸೇವೆ ಯಾರಿಗೂ ಅಲ್ಲ, ಪರಲೋಕದ ದೇವರ ಸೇವೆ. ಆಮೇಲೆ ಹಲ್ಲೆಲೂಯಾ. ಈ ಒಂದು ಸಭೆಯನ್ನು ಸ್ಥಾಪಿಸಲಿಕ್ಕೆ ನನ್ನ ಕರ್ತನ ರಕ್ತ ಸೂಚಿಸಿದಾರಲ್ಲ, ಅದನ್ನು ಯಾರು ವ್ಯರ್ಥ ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ. ಇವತ್ತಿನ ದಿನಗಳಲ್ಲಿ ಸೇವೆಗಳು ಕರ್ತನಿಗಾಗಿರಬೇಕು, ಪವಿತ್ರಾತ್ಮದಲ್ಲೇ ನಡೀಬೇಕು. ಆಮೇಲೆ ಯೇಸು ಕ್ರಿಸ್ತನಿಗಾಗಲಿ ಸೇವೆ ನಡೀಬೇಕು, ಯಾರಿಗೂ ಅಲ್ಲ. ಆತನ ಇಷ್ಟದಂತೆ ಸೇವೆ ನಡೀಬೇಕು. ಅದನ್ನು ಬರೋಣಕ್ಕೆ ಸಭೆಗಳು ಸಿದ್ಧ ಆಗಬೇಕು. ಆಮೇಲೆ ಹಲ್ಲೆಲೂಯಾ. ನೋಡ್ರಿ, ಇಜಬೇಲಳಿಗೆ ಎಲಿಯನು ಭಯಪಡ್ತಾನೆ. ಸೌಲ ಯಾರು ಭಯಪಡ್ತಾನೆ? ಇಸ್ರಾಯೇಲರ ಮೊದಲನೇ ವರ್ಷ ಸೌಲ ಯಾರು ಭಯಪಡ್ತಾನೆ? ಗೊಲ್ಯಾತನ ಭಯಪಡ್ತಾನೆ ಅಲ್ವಾ? ಇಸ್ರಾಯೇಲರು, ಸೌಲ ರಾಜ. ನೋಡ್ರಿ, ಒಂದು ಸಮುವೇಲ 17ನೇ ಅಧ್ಯಾಯ 17ನೇ ಅಧ್ಯಾಯ ಮೊದಲನೇ 8ನೇ ವಚನ ಓದಿ. ಅವನು ನಿಂತು ಇಸ್ರಾಯೇಲ್ ಸೈನ್ಯದವರನ್ನು ಕೂಗಿ ಅವರಿಗೆ, ನೀವು ಯುದ್ಧ ಮಾಡಬಂದದ್ದೇಕೆ? ನಾನು ಫಿಲಿಷ್ಟಿಯನು, ನೀವು ಸೌಲನ ಸೇವಕರು. ನಿಮ್ಮಲ್ಲಿ ಒಬ್ಬನನ್ನು ಆರಿಸಿಕೊಂಡು ನನ್ನ ಬಳಿಗೆ ಕಳುಹಿಸಿರಿ. ಅವನು ನನ್ನೊಡನೆ ಯುದ್ಧ ಮಾಡಿ ನನ್ನನ್ನು ಸೋಲಿಸಿ ಕೊಂದರೆ ನಮ್ಮವರು ನಿಮ್ಮ ಸೇವಕರಾಗುವರು. ನಾನು ಅವನನ್ನು ಸೋಲಿಸಿ ಕೊಂದರೆ ನೀವು ನಮ್ಮ ದಾಸರಾಗಿ ನಮ್ಮನ್ನು ಸೇವಿಸಬೇಕು ಎಂದು ಹೇಳಿದನು. ಮತ್ತು ಅವನು, ಈ ಹೊತ್ತು ಇಸ್ರಾಯೇಲ್ ಸೈನ್ಯದವರನ್ನು ಏಳಿಸುತ್ತೇನೆ, ನನ್ನೊಡನೆ ಕಾಡಗಕ್ಕೆ ನಿಮ್ಮಲ್ಲಿಂದ ಒಬ್ಬ ಮನುಷ್ಯನನ್ನು ಕಳುಹಿಸಿರಿ ನೋಡೋಣ ಎಂದು ಕೊಚ್ಚಿಕೊಂಡನು. ಸೌಲನು ಎಲ್ಲಾ ಇಸ್ರಾಯೇಲರು ಆ ಫಿಲಿಷ್ಟಿಯನ ಮಾತುಗಳನ್ನು ಕೇಳಿ ಬಹಳವಾಗಿ ಭಯಪಟ್ಟರು. ಅವರ ಎದೆ ಒಡೆದು ಹೋಯ್ತು. ಎದೆ ನಡುಗೋಯ್ತಂತ ನೋಡ್ರಿ. ನಮ್ಮ ಭಾಷೆ ಐತಲ್ಲ, ತೊಳ್ಳು ನಡುಗೋಯ್ತು ಅಂತ ಕೇಳಿಸ್ಕೊಂಡಿದ್ರಲ್ಲ, ಅದು ಚೆನ್ನಾಗಿರ್ತದೆ. ಅದು ಆ ಮಟ್ಟಕ್ಕೆ ಆ ಗೊಲ್ಯಾತನ ಮಾತು, ಅವನ ಶಬ್ದ, ಅವನ ಆರ್ಭಟ ಕೇಳಿ ಇವರು ಬಿದ್ದೋಗ್ಬಿಟ್ರೆ, ಅಂದರೆ ತಣ್ಣಗಾಗ್ಬಿಟ್ರು, ಭಯಪಟ್ಟುಬಿಟ್ರು, ತುಂಬ ಭಯಪಟ್ಟುಬಿಟ್ರು, ಏನು ಮಾಡೋಕ್ಕಾಗದೆ ಅಂತ ನಿಸ್ಸಹಾಯಕರಾಗ್ಬಿಟ್ರು. ಗೊಲ್ಯಾತನ ಆರ್ಭಟ ಹಂಗಿತ್ತು, ಅವನ ಶಬ್ದ. ಯಾಕೆ ಇದು ನನ್ನ ಪ್ರಶ್ನೆ? ಅಭಿಷೇಕಿಸಲ್ಪಟ್ಟಂಥ ಸೌಲ
ಹಲ್ಲೆಲೂಯಾ. ಒಬ್ಬ ರಾಜನಾಗಿ ತನ್ನ ಸೈನ್ಯವನ್ನು ಒಂದು ಒಳ್ಳೆ ಸೈನ್ಯ ಇಟ್ಕೊಂಡು ಒಬ್ಬ ರಾಜನಾಗಿ ಯುದ್ಧದಲ್ಲಿ ಮುಂದೆ ನಿಂತು ಅಂತ ಅಂದ್ಕೊಳ್ಬೇಕಾದ್ರೆ ನಮ್ಮ ಜೊತೆ ಇರುವಂಥ ದೇವರು ಸರ್ವಶಕ್ತನಾದ ದೇವರು ಅಲ್ವಾ, ನಮ್ಮ ಪರವಾಗಿ ಎಷ್ಟೋ ಜಯವನ್ನು ದೇವರು ಕೊಟ್ಟಿದ್ದಾನೆ. ಯಾಕೆ ಈ ಧೈರ್ಯ ಬರಲಿಲ್ಲ ಗೊತ್ತಾ ಅವ್ರಿಗೆ? ಸೌಲನು ಅವನ ಸೈನ್ಯದವ್ರಿಗೆ ಯಾಕೆ ಈ ಧೈರ್ಯ ಬರಲಿಲ್ಲ ಗೊತ್ತಾ? ಗೊಲ್ಯಾತನ ಮಾತಿಗೆ ಅವ್ರು ಭಯಪಡೋ ಕಾರಣ ಏನು ಗೊತ್ತಾ? ದೇವರ ಮಾತಿಗೆ ನೀವು 15ನೇ ಓದಿ ನೋಡ್ರಿ, ಒಂದು ಇದೇ ಸಮಯದಲ್ಲಿ 15ನೇ ಓದಿ ನೋಡ್ರಿ. ದೇವರ ಮಾತನ್ನು ಅವ್ನು ಕೇಳಲಿಲ್ಲ, ದೇವರ ಮಾತು ಭಯಪಡಲಿಲ್ಲ. ಇಲ್ಲಿ ಗೊಲ್ಯಾತನ ಮಾತಿಗೆ ಅವನು ಭಯಪಡೋ ಕಾರಣ ಸೌಲನಲ್ಲಿ ದೇವರ ಮಾತಿಗೆ ಅವನು ಭಯಪಡಲಿಲ್ಲ, ವಿಧೇಯನಾಗಲಿಲ್ಲ. 16ನೇ ಅಧ್ಯಾಯಕ್ಕೆ ಬಂದಾಗ ಅವನು ದುರಾತ್ಮ ಪೀಡಿತನಾಗ್ತಾನೆ. ಭಯ ಯಾರ ಒಂದು ಅಸ್ತ್ರ ಗೊತ್ತಾ? ಸೈತಾನ್ ತರದ ಮೊದಲನೇ ಅಸ್ತ್ರವೇ ಭಯ. ಅನೇಕ ವಿಶ್ವಾಸಗಳಲ್ಲಿ ಭಯ ಬರೋ ಕಾರಣ ಏನು ಗೊತ್ತಾ? ಅವರಲ್ಲಿ ದೇವರಿಗೆ ಅವಿಧೇಯರಾದಾಗ, ದೇವರ ವಾಕ್ಯಕ್ಕೆ ನಾವು ಅವಿಧೇಯತೆ ತೋರಿದಾಗ, ದೇವರ ಮಾತಿಗೆ ನಾವು ಗೌರವ ಕೊಡದೇ ಇದ್ದಾಗ, ಬೆಲೆ ಕೊಡದೇ ಇದ್ದಾಗ, ಅನೇಕರು ನನ್ನ ಸೇವ್ ಪ್ಲೇಸಲ್ಲಿ ಬಹಳ ಜನ ವಿಶ್ವಾಸಿಗಳು ಕೆಲವರು ಹೇಳ್ತಾರೆ, ರಾತ್ರಿ ಕೆಟ್ಟ ಕನಸು ಬಂತು, ರಾತ್ರಿ ಹಂಗಾಯಿತು ಹೀಗಾಯಿತು. ಒಂದು ಸ್ತ್ರೀ ನನಗೆ ಮೊನ್ನೆ ಫೋನ್ ಮಾಡಿಬಿಟ್ಟು ಹೇಳ್ತಾರೆ, ರಾತ್ರಿ ನನ್ನ ಕನಸಲ್ಲಿ ನಾನು ಅನಾರೋಗ್ಯದಲ್ಲಿ ಮಲಗಿದ್ದೀನಿ, ಬಟ್ ಅಲ್ಲದೆ ಅವ್ರು ಕಾಯಿಲೆಲಿದ್ದಾರೆ, ಮಲಗಿದ್ದೀನಿ, ಈ ಕಡೆ ಮಲಗಿದ್ರು ಭುಜ ನೋವು, ಈ ಕಡೆ ಮಲಗಿದ್ರು ಭುಜ ನೋವು, ಬಹಳ ಕಷ್ಟಪಡ್ತಾ ಇದ್ದೀನಿ. ಆದರೆ ನನ್ನ ಕನಸಲ್ಲಿ ಯೇಸುವನ್ನು ಶಿಲುಬೆಗೆ ಹಾಕ್ತಿರೋದು ನಾನು ನೋಡಿದೆ. ಯೇಸು ಸ್ವಾಮಿ ಮತ್ತೊಮ್ಮೆ ಶಿಲುಬೆಗೆ ಹೋಗ್ತಾರಾ? ಆದರೆ ಅವ್ರ ಮನೆಯಿಂದ ಸಾಕ್ಷಿ ಏನು ಗೊತ್ತಾ? ಮಕ್ಕಳು, ನಮ್ಮ ತಾಯಿ ಮಕ್ಕಳನ್ನ ಶಪಿಸ್ತಾರೆ, ಮಕ್ಕಳನ್ನ ಕಂಡ್ರೆ ಆಗಲ್ಲ, ಅವ್ರು ಹೇಳಿದಂಗೆ ಆಗಬೇಕು. ಅದಕ್ಕೆ ಯಾವ ಮಕ್ಕಳು ಜೊತೆಯಲ್ಲಿಲ್ಲ. ಮಕ್ಕಳ್ಯಾರು ಸಭೆ ಬಿಟ್ಟುಬಿಟ್ರು, ಸಭೆ ಬರ್ತಾ ಇಲ್ಲ. ಕಾರಣ ಏನು ಗೊತ್ತಾ? ನಮ್ಮ ಅಮ್ಮನೇ ಸರಿಯಿಲ್ಲ. ಅನೇಕ ವಿಶ್ವಾಸಿಗಳ ಬಗ್ಗೆ ಮನೆಗಳಲ್ಲಿ ಸಾಕ್ಷಿ ಇಲ್ಲ. ಬಹಳ ದುಃಖಕರವಾದದ್ದು. ಮನೆಗಳಲ್ಲಿ ಸಾಕ್ಷಿ ಇಲ್ಲ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಸೌಲನು ಕೂಡ ದೇವರ ಮಾತನ್ನು ಅವನು ಕೇಳದೇ ಇದ್ದರಿಂದ ಗೊಲ್ಯಾತನ ಮಾತಿಗೆ ಅವನು ಭಯಪಡುವಂಥ ಪರಿಸ್ಥಿತಿ. ಹಲ್ಲೆಲೂಯಾ. ಇವತ್ತು ಪ್ರಿಯ ಸಭೆಯೇ, ನಿನ್ನನ್ನು ಯಾರು ಎದುರಿಸಬಾರ್ದು, ನೀನು ಯಾರಿಗೂ ಏನು ಮಾಡಬಾರ್ದು? ಎದುರಬಾರ್ದು. ಅಂಥ ವ್ಯಕ್ತಿ ನೀನು ಎದುರುವಂಥ ವ್ಯಕ್ತಿ ಆಗಬಾರ್ದು. ನೀನು ದಯವಿಟ್ಟು ಓದೋಣ. 118ನೇ ಕೀರ್ತನೆ 6ನೇ ವಚನ ಓದ್ರಿ. ಹಲ್ಲೆಲೂಯಾ. ಇದಿರಬೇಕು ದೇವ್ರ ಮಕ್ಕಳಲ್ಲಿ. ನನ್ನ ದೇವರಿದ್ದಾನೆ, ನನ್ನ ಕರ್ತನು ನನ್ನ ಪಕ್ಷವಾಗಿದ್ದಾನೆ, ನಾನು ಯಾರಿಗೂ ಭಯಪಡೆ. ಹಲ್ಲೆಲೂಯಾ. ಕರ್ತನು ನನಗಿದ್ದಾನೆ, ಯೆಹೋವ ನನಗಿದ್ದಾನೆ, ನಾನು ಭಯಪಡೇನು. ಮನುಷ್ಯನ ಏನು ಮಾಡೇನು, ಏನು ಮಾಡಾನು? ಮನುಷ್ಯನ ಭಯ, ಜ್ಞಾನೋಕ್ತಿಯಲ್ಲಿ ಬರ್ತದೆ, ಮನುಷ್ಯನ ಭಯ ಉರುಳಂತೆ, ಉಸಿರುಗಟ್ಟಿಸ್ತದೆ. ಮನುಷ್ಯನ ಭಯ ಪಡೋದು ಉರುಳು, ಜ್ಞಾನೋಕ್ತಿಯಲ್ಲಿ ಬರೆದಿದೆ. ಹಲ್ಲೆಲೂಯಾ. 49ನೇ ಕೀರ್ತನೆ 5ನೇ ವಚನ ಹೇಳ್ತದೆ. ಕೀರ್ತನೆ 49:5. ಆಪತ್ತಿನಲ್ಲಿ ಯಾಕೆ ಭಯಪಡಬೇಕು? ಹಾಂ 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 ಸರಿ. ಅದರಿಂದ ಆಪತ್ತಿನಲ್ಲಿ ಯಾಕೆ ನಾವು ಭಯಪಡಬೇಕು? ಸ್ತೋತ್ರ. ಆಪತ್ತಿನ ವೇಳೆಯಲ್ಲಿ ಯಾಕೆ? ಆಪತ್ತು ಕಾಲದಲ್ಲಿ ಆಶ್ಚರ್ಯವಾಗಿರುವ ದೇವರು ನಮಗಿರಬೇಕಾದ್ರೆ ಆಪತ್ತಿನ ವಿಷಯದಲ್ಲಿ, ಕೇಡಿನ ವಿಷಯದಲ್ಲಿ ಯಾರೇ ಬೆದರಿಕೆ ಹಾಕಿದ್ರು, ಯಾರೇ ವಾರ್ನಿಂಗ್ ಮಾಡಿದ್ರು, ಯಾವುದೇ ಸನ್ನಿವೇಶದಲ್ಲೂ ನೀನು ಭಯಪಡೋ ಅವಶ್ಯಕತೆ ಇಲ್ಲ. ಯಾಕೆ ಗೊತ್ತಾ? ನೀನು ದೇವರಿಗೆ ಭಯಪಡೋದಾದರೆ ದೇವರ ಭಯ ನಮ್ಮಲ್ಲಿ ಬರಬೇಕು. ನೀನು ಹೇಳ್ಬೇಕೇನು ಗೊತ್ತಾ? ಜನನ ನೋಡಿರ್ಬೇಕು, ಇವರು ದೇವರು ಭಯಪಡೋರಪ್ಪ. ಏನಂತ ಹೇಳಬೇಕು? ಇವರು ದೇವರಿಗೆ ಭಯಪಡಬೇಕು. ಆ ಭಯ ನಮಗೆ ಬರಬೇಕು. ಈ ಜಗತ್ತಿನಲ್ಲಿ ಬೇರೆ ಎಲ್ಲ ಭಯಕ್ಕಿಂತಲೂ
ದೇವರ ಭಯ ದೇವರ ಮಕ್ಕಳಿಗಿದ್ದರೆ ಮಾತ್ರವೇ ನೀನು ಭಯವಿಲ್ಲದೆ ಈ ಲೋಕದಲ್ಲಿ ಬದುಕಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. 91ನೇ ಕೀರ್ತನೆ ಎಲ್ಲರ ಮಕ್ಕಳಿಗೆ ಬಾಯ್ಪಾಠ ಮಾಡಿಸ್ತೇವೆ. 91ನೇ ಕೀರ್ತನೆ ತಕ್ಷಣ ಬಹಳ ಕುಟುಂಬದಲ್ಲಿ ಮಕ್ಕಳಿಗೆ ತಿಳ್ಕೊಬಿಡ್ತಾರೆ. ಮಕ್ಕಳು ಮಾತ್ರ ಸೀಮಿತ ಆಗುತ್ತೆ ಕೆಲವು ಸರಿ 91ನೇ ಕೀರ್ತನೆ. ನೀವು ನೋಡ್ರಿ 5 ವಚನ ಓದಮ್ಮ, ಅದು 91:5. ಯಾವಾಗ ಗೊತ್ತಾ? ದೇವರನ್ನು ಆಶ್ರಯಿಸಿಕೊಂಡಾಗ, ದೇವರ ಆಶ್ರಯದಲ್ಲಿ ನೀನು ಬಂದಾಗ ನೀನು ಅಮಾವಾಸ್ಯೆಗೆ ಎದುರಾಗಿಲ್ಲ, ಹುಣ್ಣಿಮೆಗೂ ಎದುರಾಗಿಲ್ಲ, ಇರುಳಲ್ಲಿ ಓದಮ್ಮ ಜೋರಾಗಿಲ್ಲ ಸರಿ. ನೀನು ಅಂಜಂಗೆ ಇಲ್ಲ, ಭಯ ಪಡಂಗೆ ಇಲ್ಲ. ಹಲ್ಲೆಲೂಯಾ. ನೀನು ಎಲ್ಲೇ ಇದ್ರೂ, ನೀನು ಕಾರ್ಗತ್ತಿಲ್ಲ ಕಣಿಯಲ್ಲಿ ನಡೆದ್ರೂ ಕೂಡ, ಎಂಥದ್ದೇ ಸ್ಥಳದಲ್ಲಿದ್ದರೂ ಕೂಡ ಕರ್ತನಿನ ಪಕ್ಷ ನಿನ್ನ ಜೊತೆ ಇದ್ದರೆ ನೀನು ಭಯ ಪಡೋದ ಅವಶ್ಯಕತೆ. ಹಲ್ಲೆಲೂಯಾ. ನಿನಗೊಂದು ತೀರ್ಮಾನ ನಿಶ್ಚಯ ಇರಬೇಕು, ಕರ್ತನ ಜೊತೆ ಇದ್ದ ಅದನ್ನು ಅನುಭವಿಸ್ಬೇಕು. ನೀವು ದೇವರ ಜೊತೆ ಇದ್ದಾನೆ. ದೇವರು ನಿಮ್ಮನ್ನು ಬಿಟ್ಟು ಹೋಗೋ ಥರ ಇರಬಾರ್ದು, ನಿಮ್ಮ ಜೊತೆನಲ್ಲೇ ಇರಬೇಕು. ನೀವು ಪ್ರತಿದಿನ ನೀನು ಅರ್ಥ ಮಾಡಬೇಕು, ದೇವರು ಇವತ್ತು ನನ್ನ ಜೊತೆ ನೀನಿರ್ಬೇಕಪ್ಪ, ನನ್ನ ಜೊತೆ ನೀನಿರ್ಬೇಕಪ್ಪ. ಆಮೇಲೆ ಹಲ್ಲೆಲೂಯಾ. ನಿನ್ನ ಜೊತೆ ಯಾರು ಇರ್ತಾರೆ ಇಲ್ವೋ, ದೇವರು ನಿನ್ನ ಜೊತೆ ಇರಬೇಕು. ದೇವರು ನಿನ್ನ ನಡೆಸಬೇಕು, ದೇವರ ಜೊತೆ ಮಾತಾಡಬೇಕು. ಆಮೇಲೆ ಹಲ್ಲೆಲೂಯಾ. ಯಾವುದೇ ಮನೆಗೆ ಹೋದರೆ ಪ್ರಿಯ ದೇವ್ರ ಮಕ್ಕಳೇ, ನೀನು ಹೋಗಿ ಯಾವ ಮನೆಗೂ ಕಾಲಿಟ್ಟು ಪ್ರಾರ್ಥನೆ ಮಾಡ್ತೀಯೋ ಆ ಮನೆಗೆ ಬಿಡುಗಡೆ ಉಂಟಾಗೋದು, ಆ ಥರ ನೀನು ಇರಬೇಕು. ಆಮೇಲೆ ನಿಮ್ಮ ಮನೆಗಳಿಗೆ ಬಿಡುಗಡೆ ಆಗಿಲ್ಲ. ಕೆಲವೊಂದು ತಪ್ಪು ತಿಳ್ಕೊಬೇಡ್ರಿ. ನಾನು ಕೇಳ್ತೇನೆ, ದೇವರ ಮಕ್ಕಳಾಗಿ ಬಂದು ವರ್ಷಗಳಾಗ್ತಿದೆ, ಎಷ್ಟೋ ವರ್ಷಗಳಾಗಿದೆ. ನಿಮ್ಮ ಮನೆಯವ್ರ ಬಗ್ಗೆ ನಿಮ್ಗೆ ನಿಜವಾಗ್ಲೂ ಭಾರ ಉಂಟಾ? ನಿಮ್ಮ ಒಡಹುಟ್ಟಿದವ್ರ ಬಗ್ಗೆ, ನಿಮ್ಮ ಸಂಬಂಧಿಕರು ನಿಜವಾಗ ಮನಸ್ಸಾಕ್ಷಿ ಮುಟ್ಕೊಂಡು ಹೇಳ್ರಿ, ನನಗೆ ಆತ್ಮ ಭಾರ ಇದೆ ಅಂತೇಳಿ, ಅವ್ರಿಗೋಸ್ಕರ ಕಣ್ಣೀರಿದೆ ಅಂತೇಳಿ. ಈಗ ಒಬ್ಬ ಸೆರೆಮನೆಯವನಿಗೆ ಪೌಲ್ ಹೇಳ್ದ, ಮೊದಲನೇ ರಕ್ಷಣೆ ಒಂದು ಅದೆಲ್ಲಿ ಎಷ್ಟು ಜನರು ಮನೆ ನಡೀತಪ್ಪ ಅದು? ಯೋಚನೆ ಮಾಡಿರಿ. ನನ್ನ ಪ್ರಶ್ನೆ ಭಾಳ ನೋವಿನ ಪ್ರಶ್ನೆ ಏನು ಗೊತ್ತಾ? ಭಾಳ ನೋವಾಗುತ್ತೆ. ನಮ್ಮ ಮನೆಯವ್ರ ಬಗ್ಗೆ ನಮ್ಗೆ ಆತ್ಮ ಭಾರ ಇಲ್ಲ ಅಂದರೆ ನನ್ನ ಡೌಟ್ ಇರೋದು, ನೀ ರಕ್ಷಣೆ ಹೊಂದಿದೆಯಾ ಅಂತ ಡೌಟ್. ನಿನಗೆ ರಕ್ಷಣೆ ಅನುಭವ ಆಗಿದೆಯಾ? ನನ್ನ ಸಭೆ ಮಕ್ಕಳಿಗೆ ರಕ್ಷಣೆ ಅನುಭವ ಆಗಿದೆಯಾ? ನಮ್ಮ ಮಕ್ಕಳ ಬಗ್ಗೆ ಒಂದು ಆತ್ಮ ಭಾರ ಇಲ್ಲ, ಅವ್ರ ಆತ್ಮಿಕತೆ ಬಗ್ಗೆ ಒಂದು ಕಣ್ಣೀರಿಲ್ಲ. ನನ್ನ ಮನೆಯವರು ರಕ್ಷಿಸಲ್ಪಡಲಿಲ್ವೇ ಅಂತೇಳಿ ಒಂದು ದಿನ ನಾನು ದೇವ್ರ ಮುಂದೆ ಏಕಾಂತ ಕೂತು ಕಣ್ಣೀರು ಸುರಿಸಿಲ್ಲ. ನನ್ನ ಒಳಗಡೆ ಭಾರ ಇಲ್ಲ ಅಂದರೆ ಹೇಗೆ ತಾನೇ ದೇವ್ರು ರಕ್ಷಿಸ್ತಾರೆ ಹೇಳ್ರಿ? ನನಗೇನು ಪ್ರಶ್ನೆ? ನಾವು ಪರಲೋಕ ಹೋಗ್ತೀವಿ ಅಂತ ಹೇಳ್ತೀವಿ, ನಿನಗೆ ಆ ನಿಶ್ಚಯ ಉಂಟಾ? ನೀನು ಪರಲೋಕ ಅಂತ ಹೋಗುವಂಥ ನಿಶ್ಚಯ ನಿಮಗಿದೆಯಾ? ದಯವಿಟ್ಟು ಯೋಚನೆ ಮಾಡಿರಿ. ಸಮಸ್ಯೆಗಳು ಪರಿಹಾರ ಮಾಡೋದು ದೇವ್ರ ದೊಡ್ಡ ವಿಷಯ ಅಲ್ಲ. ನೀನು ರಕ್ಷಿಸಲ್ಪಡೋದು ದೊಡ್ಡ ಕಾರ್ಯ. ನಿನ್ನ ರಕ್ಷಣೆ ಅನುಭವ ಆಗಬೇಕು. ನಿನ್ನನ್ನು ಕರೆದಂಥ ಉದ್ದೇಶವನ್ನು ನೀನು ದೇವ್ರ ಅರ್ಥ ಮಾಡಿಕೊಂಡು ದೇವ ಚಿತ್ತವನ್ನು ಮಾಡೋಂಥ ವ್ಯಕ್ತಿ ಆಗಬೇಕು. ನೀನು ವರ್ಷಗಳು ಕಳೆದ್ರೂ ಕೂಡ ನನ್ನ ಹೆತ್ತವರ ರಕ್ಷಣೆ ಬರಲಿಲ್ಲ ಅಂದರೆ ನಿನ್ನ ಕಣ್ಣ ಅಂಚಲ್ಲಿ ಒಂದು ಹನಿ ನೀರು ಬರಬೇಕಲ್ಲ? ನೆನೆಸ್ಕೊಂಡಾಗ ಕಣ್ಣಲ್ಲಿ ಒಂದು ಹನಿ ನೀರು ತೊಟ್ಟಬೇಕಲ್ಲ? ಅದಲ್ಲೂ ಆತ್ಮಭಾರ. ಅವ್ರ ಸುವಾರ್ತೆ ಗೊತ್ತು, ಬಟ್ ನಿನಗೆ ಭಾರ ಇದೆಯಾ? ಅವ್ರು ರಕ್ಷಿಸಲ್ಪಡೋದಕ್ಕೆ ನೀನು ಯಾವ ಥರ ನೀನು ಸಾಕ್ಷಿಯಾಗಿದೆಯಾ? ನೀನು ಯಾವ ಥರ ಎಫರ್ಟ್ ಆಗ್ತಿದೆಯಾ? ನಿನ್ನ ಮನೆಯವರು ದೇವರೇ. ಈಗ ನಾವು ಒಂದು ಹಾಡು ಹಾಡಿದ್ರಲ್ಲ, ನನ್ನ ಇದು 2ನೇ ಚರಣ, ನನ್ನ ಸಂತೋಷಕ್ಕೆ ಕಾರಣ ಏನಪ್ಪ ಹಾಡು? 2 ಚರಣ. ನಿಮ್ಮ ಕುಟುಂಬ ದೇವ್ರ ಮೊರೆಯಾಗಿದೆಯಾ? ಕಣ್ಣೀರು ಬೇಡ. ಇವತ್ತು ಪ್ರೇಯರ್ ಮಾಡಾಗಿದ್ರೆ ಇವತ್ತು ಪ್ರೇಯರ್ ಮಾಡು. ನಿನ್ನ ಕುಟುಂಬ ದೇವರನ್ನ ಮೊರೆ ಹೋಗಿದೆಯಾ? ಯಾವ ದೇವ್ರನ್ನ ಮೊರೆ ಹೋಗಿದೆ? ನಿನ್ನ ಕುಟುಂಬ ದೇವರು ಆರಾಧಿಸ್ತಾ ಇದೆಯಾ ಸಭೆಯಲ್ಲಿ? ನಿನ್ನ ಪಕ್ಕದಲ್ಲಿ ನಿನ್ನ ಕುಟುಂಬ ಇಲ್ಲ ಅಂದರೆ ಕಣ್ಣೀರು ಬರಬೇಕಲ್ಲ ಆರಾಧನೆಯಲ್ಲಿ? ನನ್ನ ಪಕ್ಕದಲ್ಲಿ ನಮ್ಮ ಅಪ್ಪ ಅಮ್ಮ ಇಲ್ಲ, ದೇವರ ಆರಾಧನೆ ಮಾಡಬೇಕು. ನನ್ನ ಒಡಹುಟ್ಟವ್ರು ಇಲ್ಲ, ನನ್ನ ಮಕ್ಕಳಿಲ್ಲ, ನನ್ನ ಹೆಂಡತಿ ಇಲ್ಲ, ನನ್ನ ಗಂಡ ಇಲ್ಲ, ನಾನು ನಂಬಿರೋ ದೇವರ ಕುಟುಂಬ ನಂಬಿಲ್ಲ ಅಂತ ನೀವು ಆರಾಧನೆ ಅಂತ ಕಣ್ಣೀರು ಸುರಿಸ್ತಾ ಇದೆಯಾ? ಸಮಸ್ಯೆ ಇದೆ, ರೋಗ ಇದೆ ಅಂತ ಕಣ್ಣೀರು ಇಡ್ತಿದೆಯಾ? ನನ್ನ ಕುಟುಂಬ ಬರಬೇಕು ದೇವರೇ, ನಿನ್ನೊಳಗೆ ಭಾರ ಬರಬೇಕಲ್ಲ? ಸಭೆಗೆ ಏನಕ್ಕೆ ದೇವ್ರನ್ನ ಕರ್ತವ್ರು ಹೇಳ್ರಿ. ನಿಮಗೆ
ಹಾಗಾದ್ರೆ ಯೇಸು ಸ್ವಾಮಿ ರಕ್ತ ಸುರಿಸಿದ ಒಬ್ಬರಿಗೆನಾ? ನೀವೊಬ್ಬರು ಮಾತ್ರ ಪರಲೋಕದ ಸಾಕಾ? ಬಟ್ ಆ ನಿಶ್ಚಯನೂ ಇಲ್ವಲ್ಲ ಕೆಲವ್ರಿಗೆ, ಪರಲೋಕದ ನಿಶ್ಚಯನೇ ಕೆಲವ್ರಿಗೆ ಇಲ್ವಲ್ಲ ಇವತ್ತು. ಯೇಸು ಬರ್ತಾನೆ ಅಂತ ಗೊತ್ತು, ಆ ಬರೋಣಕ್ಕೆ ಸಿದ್ಧ ಆಗಬೇಕು ಅಂದರೆ ಗೊತ್ತಿಲ್ವಲ್ಲ ನಮಗೆ. ಕರ್ತನ ಬರೋಣಕ್ಕೆ ನಾನು ಸಿದ್ಧವಾಗಬೇಕು, ನನ್ನ ಕುಟುಂಬ ಸಿದ್ಧ ಮಾಡಬೇಕು ಅನ್ನೋ ಭಾರನೇ ಇಲ್ವಲ್ಲ ನಮಗೆ. ದಿನನಿತ್ಯ ಜೀವನದ ಜಂಜಾಟವೇ ದೊಡ್ಡ ಸಮಸ್ಯೆ ಆಗಿದೆ ನಮಗೆ. ಪ್ರತಿದಿನ ಬೆಳಗಾದ್ರೆ ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಿರ್ತೇವೆ ನಾವು. ದೇವರೆಷ್ಟು ದುಃಖಪಡಿಸ್ತಿದ್ದೇವೆ, ಪವಿತ್ರಾತ್ಮನ ನಾವೆಷ್ಟು ದುಃಖಪಡಿಸ್ತಿದ್ದೇವೆ. ಯಾಕೆ ಇವತ್ತು ನಮಗೆ ಆತ್ಮಿಕತೆಯಲ್ಲಿ ಇವತ್ತು ಆಸಕ್ತಿ ಕಮ್ಮಿ ಆಗಿದೆ? ಯೋಚನೆ ಮಾಡಿ. ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ಒಂದು ಸಣ್ಣ ಸಮಸ್ಯೆ ನಿನ್ನ ಮನೆ ಬಿಟ್ಟು ಹೋಗ್ತಾ ಇಲ್ಲ, ನಿನ್ನ ಮನೆಯಲ್ಲಿ ಒಂದು ಮನಸ್ಸು ಬರ್ತಾ ಇಲ್ಲ, ನಿನ್ನ ಮನೆ ರಕ್ಷಣೆ ಬರಲಿಲ್ಲ. ಇದ್ರ ಬಗ್ಗೆ ನೀವು ಆಲೋಚನೆ ಮಾಡಿ. ಇವತ್ತಿದ್ದು ಆಲೋಚನೆ ಮಾಡಿದೆ, ಇವತ್ತು ಯೋಚನೆ ಮಾಡಿ. ಒಂದು ತೀರ್ಮಾನ, ಇಲ್ಲಿಂದ ಹೋಗ್ತೀರಾ, ಒಂದು ತೀರ್ಮಾನ ಮಾಡ್ಕೊಂಡು ಹೋಗಿ. ಇಲ್ಲ ಇನ್ಮೇಲೆ ಇದ್ದಂಗೆ ಇರಬಾರ್ದು, ನಾನು ನನ್ನ ಮೇಲೆ ದೇವರು ನನ್ನ ಕರೆದ ಉದ್ದೇಶ ನೆರವೇರಬೇಕು. ಅಲ್ಲೇಲೂಯಾ, ಅಲ್ಲೇಲೂಯಾ. ಪ್ರೇಯರ್ ಮಾಡ್ತಿದ್ದೀನಿ, ಫಸ್ಟ್ ಎಷ್ಟು ವರ್ಷ ಮಾಡ್ತಿದ್ದೀಯಾ? ನಿನ್ನ ಪ್ರಾರ್ಥನೆಯಲ್ಲಿ ಕಣ್ಣೀರಿದೆಯಾ? ಪರಲೋಕದಲ್ಲಿ ಅದು ಆ ಪ್ರಾರ್ಥನೆ ಮುಟ್ತಾ ಇದೆಯಾ? ನಿನಗೆ ಅದು ಗೊತ್ತಿರಬೇಕು, ಅದು ಆ ನಿಶ್ಚಯ ನಿನಗಿರಬೇಕು. ಅಲ್ಲೇಲೂಯಾ. ಕರ್ತನಲ್ಲಿ ಪ್ರೀತಿಯ ಸಭೆಯೇ, ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಜ್ಞಾನೋಕ್ತಿ 10ನೇ ಅಧ್ಯಾಯ 27ನೇ ವಚನ ನೋಡಿ. ಜ್ಞಾನೋಕ್ತಿ 10:27. ಯೆಹೋವನಿಗೆ ಭಯಪಡುವವರ ದಿನಗಳಿಗೆ ಆಯುಷ್ಕಾಲ ಜಾಸ್ತಿ ಆಗುತ್ತೆ. ಯಾರಿಗೆ ಆಯುಷ್ ಜಾಸ್ತಿ ಆಗೋದು? ಅಲ್ಲೇಲೂಯಾ. ಜಾಸ್ತಿ ಆಗಬೇಕಾ ಬೇಡವಾ? ಆಯುಷ್ ಹೆಚ್ಚಬೇಕಾ ಬೇಡವಾ? ಆಯುಷ್ ಹೆಚ್ಚಬೇಕು ಅಂತೇಳಿ ಇವತ್ತು ಟಿ ವಿಗಳು ಓಪನ್ ಮಾಡಿದ್ರೆ ಏನು ತಿನ್ನಬೇಕು, ಏನು ಕುಡಿಬೇಕು. ಈಗ ಮೊನ್ನೆ ಇದಾಯಿತು, ಮೆಡಿಸಿನ್ಗಳು ಕೂಡ ಡೂಪ್ಲಿಕೇಟು. ಕೇಳಿಸ್ಕೊಂಡ್ರೆ ನ್ಯೂಸ್ ಕೇಳಿಸ್ಕೊಂಡ್ರಾ? ಎಷ್ಟು ಜನ ಕೇಳಿಸ್ಕೊಂಡ್ರೆ ನ್ಯೂಸು? ಮೆಡಿಸಿನ್ಗಳು ಕೂಡ ಈಗ ಡೂಪ್ಲಿಕೇಟು. ಈಗೇನು ಏನು ಮಾಡಬೇಕು ಈಗ ರೋಗಿಗಳು? ಈಗ ಅದು ಭಯ ಬಂದುಬಿಡ್ತು. ನಾವು ತಿನ್ನುವಂಥ ತರಕಾರಿಗಳು ಕೂಡ ಒಳ್ಳೆಯ ತರಕಾರಿ ಅಲ್ಲ. ನಿಜ, ನಾವು ತಿನ್ನುವಂಥ ಯಾವ ಆಹಾರವೂ ಕೂಡ ಅಷ್ಟು ಸುರಕ್ಷತೆ ಇಲ್ಲದಿರುವಂಥ ಆಹಾರಗಳು. ಆರೋಗ್ಯಕರವಾದ ಆಹಾರ ಇಲ್ಲವೇ ಇಲ್ಲ ಅಂತ ಹೇಳ್ತೀವಿ ಇವತ್ತು. ಯಾವುದು WHO ಅಥವಾ ನಮ್ಮ ಆಹಾರ ಇಲಾಖೆಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾವೆ. ಹೀಗಿರಬೇಕಾದ್ರೆ ಮನುಷ್ಯ ಇವತ್ತು ಯಾವ ಟಿ ವಿಗಳು ಕುಂತ್ಕೊಂಡ್ರು ಕೂಡ ಡಾಕ್ಟರ್ ಕುಂತಿರ್ತಾರೆ ಮಧ್ಯಾಹ್ನಾಗ ಕಾಯಿಲೆಗಳ ಬಗ್ಗೆ ಮಾತಾಡೋದು. ಕೇಳಿಸ್ಕೊಂಡಿದ್ದೀರಾ? ಯಾವ ಕಾಯಿಲೆಗಳ ಬಗ್ಗೆ ಕೆಲವರು ಅದೇ ಹುಚ್ಚು. ಈ ಡಾಕ್ಟರ್ ಏನು ಹೇಳ್ತಾರೆ? ಸಣ್ಣ ಸಣ್ಣ ವಯಸ್ಸಿಗೆ ಇವತ್ತು ಯಾಕೆ ಕಾಯಿಲೆಗಳು ಬರ್ತಾ ಇದೆ? ಅದರ ದೇವರು ಹೇಳಿದ್ದಾರೆ. ದೇವ್ರು ಏನು ಹೇಳಿದ್ದಾರೆ? ನಿನ್ನ ಅನ್ನಪಾನಗಳನ್ನು ಅದರ ದೇವರು ಭಯಪಟ್ಟರು. ದೇವರಿಗೆ ಭಯಪಡು. ಆಮೇಲೆ ನಿನ್ನ ಆಯುಷ್ಯ ಹೆಚ್ಚಬೇಕು. ನೀನು ತಿನ್ನೋದು ಸಿಕ್ಕದೆಲ್ಲ ತಿಂದುಬಿಡೋದಲ್ಲ. ಯಾವ ಕೆಲವರು ಟೈಮಿಂಗ್ಸ್ ಇಲ್ಲ ತಿನ್ನೋದಕ್ಕೆ, ಟೈಮಿಂಗ್ಸ್. ಈ ದೇಹ ಸಪೋರ್ಟ್ ಮಾಡಲ್ಲ. ಯಾವಾಗಲೂ ಏನು ತಿಂದರೂ ತಿಂದುಬಿಡ್ತೀಯ, ಬಟ್ ಈ ದೇಹ ಸಪೋರ್ಟ್ ಮಾಡಲ್ಲ. ಟೈಮಿಂಗ್ಸ್ ಇಲ್ಲ, ಏನು ತಿನ್ನೋಕ್ಕೂ ಟೈಮಿಂಗ್ಸ್ ಇಲ್ಲ. ಯಾವ ಟೈಮಲ್ಲಿ ಏನು ತಿನ್ನಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ನೋಡಿ, ಚಿಕ್ಕ ವಯಸ್ಸಿನ ಗ್ಯಾಸ್ಟ್ರಿಕ್ ಸಮಸ್ಯೆ, ಶುಗರ್ ಸಮಸ್ಯೆ, BP ಸಮಸ್ಯೆ, ಜೈಂಟ್ಗಳ ಸಮಸ್ಯೆ ಅಲ್ವಾ? ಹೌದು ತಾನೆ? ಚಿಕ್ಕ ವಯಸ್ಸಿಗೆ ಕೂದಲು ಉದುರೋಗೋದು, ಎಷ್ಟು ಅನಾರೋಗ್ಯ ಕಾಡ್ತಿದೆ ನೋಡ್ರಿ. ಮೂಳೆ ಪ್ರಾಬ್ಲಮ್ ಜಾಸ್ತಿ ಈಗ. ಹೀಗಿರಬೇಕಾದ್ರೆ ದೇವರು ನಿನ್ನ ಅನ್ನಪಾನಗಳನ್ನು ಆಶೀರ್ವಾದ ಮಾಡಬೇಕು. ನಿನ್ನ ಆಯುಷ್ಯದ ದಿನಗಳು ಹೆಚ್ಚಬೇಕು. ದೇವರಿಗಾಗಿ ಜೀವ. ಆಮೇಲೆ ಈ ಜೀವ ಯಾರಿಗೋಸ್ಕರ? ಈ ದೇಹ ಯಾರಿಗೋಸ್ಕರ? ದೇವರಿಗಾಗಿ. ಈ ದೇಹ ದೇವರಿಗಾಗಿ. ಅಲ್ಲೇಲೂಯಾ. ಈ ದೇವರ ಸ್ವತ್ತು. ಆಮೇಲೆ ಅಲ್ಲೇಲೂಯಾ. ಅದೇ ಓದ್ಬಿಟ್ರಿ 29, ಜ್ಞಾನೋಕ್ತಿ 29, 25 ಓದ್ರಿ. ಜ್ಞಾನೋಕ್ತಿ 29, 25. ಮನುಷ್ಯನ ಭಯ ಆಗಿದೆ. ಮನುಷ್ಯನ ಭಯ ಪಡಬೇಡ್ರಿ. ದೇವರಲ್ಲಿ ಭರವಸೆ ಇಡು, ಉದ್ಧಾರ ಆಗ್ತೀಯ. ಏನಾಗ್ತೀಯಾ? ಕರ್ತನಿಗೆ ಮಹಿಮೆ ಉಂಟಾಗಲಿ. ನನ್ನ ಪ್ರಿಯ ದೇವ ಜನರೇ, ಈ ದಿನಗಳಲ್ಲಿ ಹೆಚ್ಚಾಗಿ ನಾವು ದೇವರಿಗೆ ಅಧೀನರಾಗಿರೋಣ. ಎರಡನೇದಾಗಿ ದೇವರ ಮುಂದೆ ನಾವು ಮನಮುರಿದರಾಗಿರೋಣ. ಮೂರನೇದಾಗಿ ದೇವರ ಮಾತಿಗೆ ಭಯಪಡೋರಾಗಿರೋಣ. ಅಲ್ಲೇಲೂಯಾ. ದೇವರು ನಮ್ಮನ್ನು ಕಟಾಕ್ಷಿಸ್ತಾನೆ. ಇವತ್ತು ಏನೆಲ್ಲ ವಾಕ್ಯನೂ ಓದಿದ್ದೀರೋ, ಕೇಳಿಸ್ಕೊಂಡಿದ್ದೀರೋ, ಈ ಎಲ್ಲ ವಾಕ್ಯದ ಆಶೀರ್ವಾದಗಳು ನಮಗಾಗಿಟ್ಟಿದ್ದಾರೆ ದೇವರು. ಅಲ್ಲೇಲೂಯಾ, ಅಲ್ಲೇಲೂಯಾ.
ದೇವರಿಗೆ ಮಹಿಮುಂಟಾಗಲಿ. ದೇವರ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಆಶೀರ್ವಾದ ಮಾಡಲಿ.